ಎಲ್ರಿಗೂ ನಮಸ್ಕಾರ. ಓಕೆ, ಬಹಳ ಜನ ಕೇಳ್ತಾ ಇದ್ರು ತುಂಬಾ ದಿನಗಳಿಂದ, ಸರ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಗಳಲ್ಲಿ ಏನಾದ್ರು ಶಾರ್ಟ್ ಟ್ರಿಕ್ ಇದೆನಾ, ತುಂಬಾ ಟೈಮ್ ತಗೊಳುತ್ತೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಗಳು ನಮ್ಗೆ ಸಾಲ್ವ್ ಮಾಡೋದಕ್ಕೆ. ಸೊ ಅದಕ್ಕೆ ಶಾರ್ಟ್ ಟ್ರಿಕ್ಸ್ ಏನಾದ್ರು ಇದ್ರೆ ಕೊಡಿ, ವಿಡಿಯೋಸ್ ಅಪ್ಲೋಡ್ ಮಾಡಿ ಅಂತ ತುಂಬಾ ಜನ ಕೇಳ್ತಾ ಇರೋದ್ರಿಂದ ನಾನು ಇದು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಗಳ ಮೇಲೆ ಶಾರ್ಟ್ ಟ್ರಿಕ್ ನ ಫೈಂಡ್ ಔಟ್ ಮಾಡ್ಬಿಟ್ಟು ಅದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಶಾರ್ಟ್ ಟ್ರಿಕ್ಸ್ ಗಳು ನೀವು ಅಪ್ಲೈ ಮಾಡಿದ್ರೆ ಕ್ವಶನ್ಸ್ ಗಳನ್ನ ಈಸಿಯಾಗಿ 7 to 8 ಸೆಕೆಂಡ್ಸ್ ಒಳಗಡೆ ಸಾಲ್ವ್ ಮಾಡ್ಬೋದು. ಹೌದು, 7 to 8 ಸೆಕೆಂಡ್ಸ್. ಸೊ ನೀವೇನಾದ್ರೂ FDA, SDA, KPSC ಯಾವ್ದಾದ್ರು ಎಕ್ಸಾಮ್ಸ್ ಬರೀತಾ ಇದ್ರೆ ಅದರಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಕ್ವಶನ್ಸ್ ಗಳು ನಿಮ್ಗೆ ಬರ್ತಾ ಇದಾವೆ ಅಂದ್ರೆ ಆ ಈಕ್ವೇಷನ್ಸ್ ಗಳನ್ನ ಸಾಲ್ವ್ ಮಾಡೋದೇ ಹೇಗೆ, ಅದು ಶಾರ್ಟ್ ಟ್ರಿಕ್ ಗಳನ್ನು ಬಳಸ್ಕೊಂಡು ಅಂತ ಹೇಳ್ಬಿಟ್ಟು. ಸೊ ಈಗ ನೀವು ನೋಡಿ ಬಹಳ ರೀತಿ ಕ್ವಶನ್ಸ್ ಗಳು ಹೆಂಗ್ ಬರ್ತವೆ. ಓಕೆ, ಫಸ್ಟ್ ಎಕ್ಸಾಂಪಲ್ ಇದ್ರೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ನೋಡಿ. ಈಗ ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 1 ಏನ್ ಹೇಳ್ತಿದ್ರೆ, ಸೊ ಎರಡು ಈಕ್ವೇಷನ್ ಕೊಟ್ಟಿದ್ರೆ, ಏನ್ ಕೊಟ್ಟಿದ್ರೆ, x² + 5x + 6 = 0. ಇದರಲ್ಲಿ ಸೆಕೆಂಡ್ ಈಕ್ವೇಷನ್ ಏನಿದೆ, y² + 7y + 12 = 0. ಈ ರೀತಿ ನಿಮ್ಗೆ ಒಂದು ಕ್ವಶನ್ ಕೊಡ್ತಾರೆ. ಇದಕ್ಕೆ ನೀವು ಆನ್ಸರ್ಸ್ ನ ಹೆಂಗ್ ಆಪ್ಷನ್ಸ್ ಗಳು ಹೆಂಗ್ ಕೊಟ್ಟಿರ್ತಾರೆ ಅಂದ್ರೆ, ಫಸ್ಟ್ ಆಪ್ಷನ್ x is greater than y ಅಂತ ಕೊಡ್ತಾರೆ, ಸೆಕೆಂಡ್ ಆಪ್ಷನ್ x is less than y ಅಂತ ಕೊಡ್ತಾರೆ, ಥರ್ಡ್ ಆಪ್ಷನ್ x = y ಅಂತ ಕೊಡ್ತಾರೆ, x = y ಇದನ್ನ ಲಾಸ್ಟ್ ಕೊಡ್ತಾರೆ. ಹೆಂಗ್ ಕೊಡ್ತಾರೆ ಅಂದ್ರೆ, x = 5 or cannot be determined. C ಅಂದ್ರೆ ಏನು, cannot be determined ಅಂದ್ರೆ x ಮತ್ತೆ y ಮಧ್ಯೆ ರಿಲೇಷನ್ ನಮ್ಗೆ ಫೈಂಡ್ ಔಟ್ ಮಾಡಕ್ ಆಗ್ತಾ ಇಲ್ಲ ಅನ್ನೋದಕ್ಕೆ cannot be determined ಅಂತ ಹೇಳ್ತಾರೆ. ಸೊ ಫೋರ್ತ್ ಆಪ್ಷನ್ ಏನ್ ಕೊಡ್ತಾರೆ, ನೀವು ಎಕ್ಸ್ಪೆಕ್ಟ್ ಮಾಡ್ಕೋಬಹುದು x is less than = y, ಅಥವಾ ಫಿಫ್ತ್ ಆಪ್ಷನ್ ಏನ್ ಕೊಡ್ತಾರೆ, x is greater than or = y. ಈ ರೀತಿ 5 ಆಪ್ಷನ್ಸ್ ಗಳು ಕೊಡ್ತಾರೆ, ಎರಡು ಈಕ್ವೇಷನ್ ಕೊಡ್ತಾರೆ. ಈ ರೀತಿ ಈ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋದಕ್ಕೆ ನಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ 1 ನಿಮಿಷ ಕೊಟ್ಟಿರ್ತಾರೆ. 1 ನಿಮಿಷದಲ್ಲಿ ಎರಡು ಈಕ್ವೇಷನ್ ನ ಸಾಲ್ವ್ ಮಾಡ್ಬಿಟ್ಟು ಆ ಎರಡು ಈಕ್ವೇಷನ್ಸ್ ಗಳನ್ನ ವ್ಯಾಲ್ಯೂಸ್ ಗಳನ್ನ ಕಂಪೇರ್ ಮಾಡೋದು ಅಷ್ಟೇ ಈಸಿ ಅಲ್ವಾ. ಸೊ ನಾನ್ ಹೇಳ್ತಾ ಇರೋದು ಶಾರ್ಟ್ ಟ್ರಿಕ್ಸ್ ಗಳನ್ನ ನೀವು ಅಪ್ಲೈ ಮಾಡಿದ್ರೆ ಡೆಫಿನೆಟ್ ಆಗಿ ನೀವು 8 ರಿಂದ 10 ಸೆಕೆಂಡ್ಸ್ ಒಳಗಡೆ ಮಾಡ್ತೀರಾ. ಸರ್ ಅದೇನ್ ಸರ್ ಶಾರ್ಟ್ ಟ್ರಿಕ್, ಜಲ್ದಿ ಹೇಳಿ ಅಂತನಾ. ಓಕೆ, ಈಗ ಕೇಳ್ತಾ ಹೋಗಿ. ಫಸ್ಟ್ ಸೈನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ಬೇಕು. ಈ ಫಸ್ಟ್ ಈಕ್ವೇಷನ್ ನೋಡಿ, ಕರೆಕ್ಟ್ ಆಗಿ ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ. x² + 5x + 6 = 0. ಓಕೆ, ಇದು ನಿಮ್ ಕ್ವಶನ್ ಇದೆ. ಸೊ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ಫಸ್ಟ್ ಈಕ್ವೇಷನ್ ಅಲ್ಲಿ ಏನಾಗುತ್ತೆ, ಎರಡು ರೂಟ್ಸ್ ಬರ್ತವೆ. ನನಗೆ x ವ್ಯಾಲ್ಯೂಗೆ 2 ಬರ್ತವೆ, ಯಾಕಂದ್ರೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಲ್ವಾ, x ಗೆ 2 ವ್ಯಾಲ್ಯೂಸ್ ಬರ್ತವೆ. ಸೊ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ, ಫಸ್ಟ್ ಸೈನ್ ನೋಡಿ, ಇಲ್ಲಿ ಪ್ಲಸ್ ಇದೆ, ಹೌದಲ್ವಾ. ಸೊ ಪ್ಲಸ್ ಇದ್ದಿದ್ದು ಏನಾಗುತ್ತೆ, ಯಾವಾಗ್ಲೂ ಯಾವುದೇ ಒಂದು ಈಕ್ವೇಷನ್ ಅಲ್ಲಿ ಫಸ್ಟ್ ಸೈನ್ ಯಾವಾಗ್ಲೂ ಚೇಂಜ್ ಆಗುತ್ತೆ. ಇದ್ ನೆನ್ಪಿಟ್ಕೊಂಡ್ಬಿಡಿ. ಸೊ ಫಸ್ಟ್ ಸೈನ್ ಯಾವಾಗ್ಲೂ ಚೇಂಜ್ ಆಗುತ್ತೆ. ಸೊ ಪ್ಲಸ್ ಇರೋದು ಏನಾಗುತ್ತೆ, ಮೈನಸ್ ಆಗುತ್ತೆ. ಹಿಂಗ್ ನೆನ್ಪಿಟ್ಕೊಳ್ಳಿ, ಫಸ್ಟ್ ಸೈನ್ ಯಾವಾಗ್ಲೂ ಚೇಂಜ್ ಆಗುತ್ತೆ. ಸೊ ಸೆಕೆಂಡ್ ಏನಾಗುತ್ತೆ ನೋಡಿ, ಈ ಸೆಕೆಂಡ್ ಫಸ್ಟ್ ಸೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅರ್ಥ ಆಗ್ತಿದೆನಾ? ಸೆಕೆಂಡ್ ಸೈನ್ ಫಸ್ಟ್ ಸೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದ್ ವೇಳೆ ಫಸ್ಟ್ ಸೈನ್ ಪ್ಲಸ್ ಇದ್ರೆ ಚೇಂಜ್ ಆಗುತ್ತೆ. ಅರ್ಥ ಆಗ್ತಿದೆನಾ? ನೀವು ಕರೆಕ್ಟ್ ಆಗಿ ಬರ್ಕೊಳ್ಳಿ. ಇಲ್ಲಿ ನಿಮ್ಗೆ ಹೇಳ್ತೀನಿ ಕೇಳಿ. ಪ್ಲಸ್ ಇದ್ರೆ ಚೇಂಜ್ ಆಗುತ್ತೆ, ರೈಟ್. ಸೊ ಮೈನಸ್ ಇದ್ರೆ ನೋ ಚೇಂಜ್. ಇದು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳೋ, ನಿಮಗೆ ಪ್ರಾಕ್ಟೀಸ್ ಆಗೋವರೆಗೂ ನಿಮ್ಗೆ ಒಂಚೂರು ಕಷ್ಟ ಆಗುತ್ತೆ, ಆಮೇಲೆ ಈಸಿ ಆಗ್ಬಿಡುತ್ತೆ. ನೋಡಿ, ಫಸ್ಟ್ ಸೈನ್ ಯಾವಾಗಲೂ ಚೇಂಜ್ ಆಗುತ್ತೆ. ಸೆಕೆಂಡ್ ಚೇಂಜ್ ಆಗುತ್ತೆ, ಸೈನು ಮೊದಲನೇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೊದಲನೇದು ಪ್ಲಸ್ ಇದ್ರೆ ಚೇಂಜ್ ಆಗುತ್ತೆ, ಮೊದಲನೇದು ಮೈನಸ್ ಇದ್ರೆ ಚೇಂಜ್ ಆಗೋದಿಲ್ಲ. ಇಷ್ಟು ನೆನ್ಪಿಟ್ಕೊಂಡ್ಬಿಡಿ. ಸೊ ಪ್ಲಸ್ ಇದ್ದು ಮೈನಸ್ ಆಗುತ್ತೆ. ಸೊ ಪ್ಲಸ್ ಇದೆ, ಇದೇನ್ ಮಾಡುತ್ತೆ, ಮೊದಲನೇ ಸೈನ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಪ್ಲಸ್ ಅಂದ್ರೆ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು ಇಲ್ಲಿ. ಸೊ ಪ್ಲಸ್ ಇದ್ದು ಚೇಂಜ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ಪ್ಲಸ್ ಇದ್ದು ಏನಾಗುತ್ತೆ, ಮೈನಸ್ ಆಗ್ಬಿಡುತ್ತೆ. ಅರ್ಥ ಆಗ್ತಿದೆನಾ? ಇದು ತುಂಬಾ ಇಂಪಾರ್ಟೆಂಟ್ ನಿಮ್ಗೆ. ಈಗ ರೂಟ್ಸ್ ಹೆಂಗ್ ಬರ್ಕೊಡ್ತೀರಾ, ಸ್ಪ್ಲಿಟಿಂಗ್ ಆಫ್ ದ ಮಿಡಲ್ ಟರ್ಮ್. ನೋಡಿ, ಇಲ್ಲಿ 6 ಇದೆ. ಅರ್ಥ ಆಗ್ತಿದೆನಾ? ನಿಮಗೆ 5 ಬೇಕು. ಯಾವ್ದಾದ್ರು ಎರಡು ನಂಬರ್ ನ ಪ್ಲಸ್ ಮಾಡಿದ್ರೆ ನಿಮ್ಗೆ 5 ಸಿಗ್ಬೇಕು, ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ 6 ಸಿಗ್ಬೇಕು. ತುಂಬಾ ಈಸಿ ಮೆಥಡ್, ಬಹಳ ಜನಕ್ಕೆ ಗೊತ್ತಾಗೋದಿಲ್ಲ. ಸರ್ ಇದು 5, 6 ಇದೆ, ಈಸಿ ಇದೆ, ನೀವು ಮಾಡ್ಬಿಡ್ತಾರೆ. ಡಿಫಿಕಲ್ಟ್ ನಂಬರ್ಸ್ ಗಳು ಬಂದ್ರೆ ಹೇಗೆ ಅಂತ. ಈಸಿ ಏನಂದ್ರೆ, 6 ನ ನೀವೇನ್ ಮಾಡ್ತಾ ಹೋಗ್ತೀರಾ, ಎಲ್ಸಿಎಂ ತಗೊಳ್ತಾ ಹೋಗಿ 6. ಸೊ 2, 3 × 6. ಸೊ ಇಲ್ಲಿಗೆ ನಿಲ್ಸ್ಬಿಡ್ಬೋದು ನೀವು. 2, 3 ಲಾರ್ ಅಲ್ವಾ. ಸೊ 2 ಮತ್ತೆ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 6 ಸಿಗುತ್ತೆ, ಆಡ್ ಮಾಡೋದ್ರಿಂದ ನಿಮಗೆ 5 ಸಿಗುತ್ತೆ. ಸೊ ಈಸಿ ಸ್ಪ್ಲಿಟ್ ಮಾಡ್ಕೋಬಹುದು. ಅದಾದ್ಮೇಲೆ ನೀವು ಯಾವಾಗ್ಲೂ ದೊಡ್ಡ ಸಂಖ್ಯೆನ ಫಸ್ಟ್ ಬರಿಬೇಕು. ನೀವು ಸೈನ್ ಬಗ್ಗೆ ಟೆನ್ಷನ್ ತಗೊಳ್ಳೇಬೇಡಿ. ಆಲ್ರೆಡಿ ನೋಡಿ 2 ರೂಟ್ಸ್ ಬರ್ತವೆ. ಸೊ √1, √2 ಅಂತ ಇಲ್ಲಿ ಬರ್ದ್ಬಿಟ್ಟಿದ್ದೀನಿ ನಾನು. √1 ಇಲ್ಲಿ √2 ಬರುತ್ತೆ. ಸೊ √1 ಸೈನ್ ಮೈನಸ್ ಬರುತ್ತೆ, √2 ಸೈನ್ ಕೂಡ ಮೈನಸ್ ಬರುತ್ತೆ. ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ನೀವು ಸೈನ್ ಬಗ್ಗೆ ಟೆನ್ಷನ್ ತಗೊಳೋದೇ ಬೇಡ. ಬರೀ ಮ್ಯಾಗ್ನಿಟ್ಯೂಡ್ ನೋಡಿ, 2 ಮತ್ತೆ 3 ಅಲ್ಲಿ ಯಾವ್ದು ದೊಡ್ಡದು, 3 ದೊಡ್ಡದಲ್ವಾ. ಸೊ ಫಸ್ಟ್ 3 ಬರಿಬೇಕು, ಸೊ ಆಮೇಲೆ 2 ಬರಿಬೇಕು. ಸೊ ತುಂಬಾ ಈಸಿ. ರೂಟ್ಸ್ ನೋಡಿ, x² + 5x + 6 ಈ ಈಕ್ವೇಷನ್ ರೂಟ್ಸ್ -3 -2. ಎಷ್ಟು ಈಸಿ ಅಲ್ವಾ, ತುಂಬಾ ಈಸಿ ಕ್ಯಾಲ್ಕುಲೇಟ್ ಮಾಡಿದ್ರಿ. ಸೊ ಇದೇ ರೀತಿ ಸೆಕೆಂಡ್ ಈಕ್ವೇಷನ್ಸ್ ರೂಟ್ಸ್ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸರಿ, ಸೆಕೆಂಡ್ ಈಕ್ವೇಷನ್ಸ್ ರೂಟ್ಸ್ ನೋಡಿ, ಇಲ್ಲಿ ಬರೀತೀನಿ. ಸೆಕೆಂಡ್ ಈಕ್ವೇಷನ್ ಇಲ್ಲೇ ಸಾಲ್ವ್ ಮಾಡಿ ಹೇಳ್ಬಿಡ್ತೀನಿ ನಿಮ್ಗೆ. ಸೆಕೆಂಡ್ ಈಕ್ವೇಷನ್ ಏನಿದೆ, y² + 7y. ಓಕೆ, ಈಗ ನೋಡಿ ಪ್ಲಸ್ ಇದೆ. ಓಕೆ, ಇಲ್ಲಿ ಸಾಲ್ವ್ ಮಾಡ್ಬೇಕಾ? ಓಕೆ, ಸಾಲ್ವ್ ಮಾಡಿನೇ ಹೇಳೋಣ. y² + 7y
ಪ್ಲಸ್ 12 ಇಸ್ ಈಕ್ವಲ್ಸ್ ಟು 0. ನೀವು ಇಲ್ಲಿ ಏನ್ ಮಾಡ್ಬೇಕು, ಫಸ್ಟ್ ಸೈನ್ಸ್ ಚೆಕ್ ಮಾಡ್ತಾ ಹೋಗ್ಬೇಕು. ಸೊ ಪ್ಲಸ್ ಇದೆ, ಚೇಂಜ್ ಆಗಿ ಮೈನಸ್ ಆಗುತ್ತೆ, ಹೌದಲ್ವಾ? ಸೊ ಪ್ಲಸ್ ಇದೆ, ಪ್ಲಸ್ ಮುಂದಿನ ಸೈನ್ ನೋಡುತ್ತೆ. ಸೊ ಪ್ಲಸ್ ಇರೋದ್ರಿಂದ ಇದು ಕೂಡ ಚೇಂಜ್ ಆಗ್ಬಿಡುತ್ತೆ. ಸೊ ಚೇಂಜ್ ಆಗಿ ಏನಾಗುತ್ತೆ, ಮೈನಸ್ ಆಗುತ್ತೆ. ಸೊ ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ. ಅರ್ಥ ಆಗ್ತಿದೆನಾ? ಈಗ ನೀವೇನ್ ಮಾಡ್ಬೇಕು, ಮಿಡಲ್ ಟರ್ಮ್ ನ ಸ್ಪ್ಲಿಟ್ ಮಾಡ್ಬೇಕು. ಮಿಡಲ್ ಟರ್ಮ್ ನ ನೀವು ಸ್ಪ್ಲಿಟ್ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿ ನಿಮ್ಗೆ ಮಲ್ಟಿಪ್ಲೈ ಮಾಡಿದ್ರೆ 12 ಬರ್ಬೇಕು, ಆಡ್ ಮಾಡಿದ್ರೆ 7 ಬರ್ಬೇಕು. ಆ ರೀತಿ ಯಾವ ನಂಬರ್ಸ್ ಇದಾವೆ, ಅಫ್ಕೋರ್ಸ್ ತುಂಬಾ ಪ್ರಾಕ್ಟೀಸ್ ಮಾಡಿದ್ರೆ ನೋಡ್ತಾನೆ ಹೇಳ್ಬಿಡ್ಬೋದು ಹಿಂಗ್ ಸ್ಪ್ಲಿಟ್ ಮಾಡ್ಬೇಕು ಅಂತ. ಗೊತ್ತಿಲ್ಲ ಸರ್, ನಾನು ಬಿಗ್ನರ್, ನನಗೆ ಅರ್ಥ ಆಗ್ತಿಲ್ಲ ಅಂದ್ರೆ 12 ನ ನೀವು ಏನ್ ಮಾಡ್ತೀರಾ, ಡಿವೈಡ್ ಮಾಡ್ತಾ ಹೋಗಿ. ಪ್ರೈಮ್ ಫ್ಯಾಕ್ಟರೈಸೇಷನ್ ಹೇಳ್ತಾರಲ್ಲ ಆ ರೀತಿ. ಸೊ 2 6 12, ಹೌದಲ್ವಾ? ಸೊ 6 2 ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ, ಸರಿ. ಬಟ್ 6 2 ರಿಂದ ನನಗೆ ಕೂಡ್ಸೋದು ಅಥವಾ ಕಳಿಯೋದು ಮಾಡಿದ್ರೆ ನನಗೆ 7 ಬರುತ್ತಾ? ಬರಲ್ಲ ಅಲ್ವಾ? ಸೊ ಇನ್ನೊಂದ್ಸಾರಿ ಹೋಗಿ ಮಲ್ಟಿಪ್ಲಿಕೇಶನ್ ಆವಾಗ ಪ್ರೈಮ್ ಫ್ಯಾಕ್ಟರೈಸೇಷನ್. ಸೊ 2 3 6 ನೋಡಿ, ಅವಾಗ ಏನಾಗುತ್ತೆ, 2 2 4 4 ಮತ್ತೆ 3 4 ಮತ್ತೆ 3 ಮಲ್ಟಿಪ್ಲೈ ಮಾಡಿದ್ರೆ 12 ಸಿಗುತ್ತೆ. ಸೊ ಪ್ಲಸ್ ಅಥವಾ ಮೈನಸ್ ಮಾಡೋದ್ರಿಂದ 7 ಸಿಗುತ್ತಾ? ಹಾ ಸಿಗುತ್ತೆ. 4 ಪ್ಲಸ್ 3 7 ಅಲ್ವಾ? ಸೊ ಹಾಗೆ ನೀವೇನ್ ಮಾಡ್ಬೇಕು, ಫಸ್ಟ್ ಯಾವಾಗ್ಲೂ ದೊಡ್ಡ ಸಂಖ್ಯೆ 4, ಆಮೇಲೆ 3 ಬರಿಬೇಕು. ಸೊ -4 -3 ಆರ್ ದ ರೂಟ್ಸ್ ಆಫ್ ಈಕ್ವೇಶನ್ y² + 7y + 12 = 0. ಸೊ ಇಲ್ಲಿ ರೂಟ್ಸ್ ಏನ್ ಸಿಕ್ತು ನನಗೆ, -3, -2. ಈಗ ಕಂಪೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಗ್ತಾ ಇದೆನಾ? ಕಂಪೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಈಗ ಫಸ್ಟ್ x ವ್ಯಾಲ್ಯೂ -3 ಇಂದ ಸ್ಟಾರ್ಟ್ ಮಾಡ್ಕೊಳ್ಳಿ. -3 -4 ಗಿಂತ ದೊಡ್ಡದಿದೆನಾ, ಚಿಕ್ಕದಿದೆನಾ? ಸೊ ನೆಗೆಟಿವ್ ಸೈನ್ ಇರೋದ್ರಿಂದ ಮ್ಯಾಗ್ನಿಟ್ಯೂಡ್ ಯಾವ್ದು ಕಡಿಮೆ ಇರುತ್ತೋ ಅದು ಜಾಸ್ತಿ ಆಗುತ್ತೆ. ನಿಮ್ಗೆ ಗೊತ್ತಿದೆ, -3 ದೊಡ್ಡದ -4 ದೊಡ್ಡದ ಅಂತ ಕೇಳಿದ್ರೆ -3 ದೊಡ್ಡದು ಅಂತ ಹೇಳ್ತೀರಾ, ಸರಿ. ಸೊ ಎಕ್ಸ್ ಅಂದ್ರೆ -3 4 ಗಿಂತ ದೊಡ್ಡದು, ಪರವಾಗಿಲ್ಲ. -3 ಗಿಂತ ಸೇಮ್ ಇದೆ. ಈಗ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿ ಬರಿತಾ ಇರೋದು ನಾನು ಎಕ್ಸ್ ವ್ಯಾಲ್ಯೂ. ಸೊ ಇಲ್ಲಿ ಬರೀ, ಇಲ್ಲಿ ನಿಮ್ಗೆ ಈಸಿಯಾಗಿ ಅರ್ಥ ಆಗೋದಕ್ಕೆ ಅಂದ್ರೆ, ಸರಿ ಓಕೆ, ಇಷ್ಟರಲ್ಲಿ ಬರಿತಾ ಹೋಗ್ತೀನಿ ನೋಡಿ, ಇಲ್ಲಿ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಫಸ್ಟ್ ಒನ್, ಸೊ ಇಲ್ಲಿ ಎಕ್ಸ್ ಏನ್ ಮೈನಸ್, ಓಕೆ ಇಲ್ಲಿ ಎಕ್ಸ್ ಅಂತ ಬರ್ಕೊಳ್ಳಿ, ಇಲ್ಲಿ ವೈ ಅಂತ ಬರ್ಕೊಳ್ಳಿ. ಸೊ ಮೊದಲನೇದು ಎಕ್ಸ್ ವ್ಯಾಲ್ಯೂ ಕಂಪೇರ್ ಮಾಡಿ. -3 -4 ಗಿಂತ ದೊಡ್ಡದಿದೆ ಅಂದ್ರೇನು, ಎಕ್ಸ್ ವೈ ಗಿಂತ ದೊಡ್ಡದಿದೆ. ಸರಿ ಆಯ್ತು, ಹಿಂಗ್ ಬರ್ಕೊಂಡ್ರಿ, ಹೌದಲ್ವಾ? ಸರಿ, -3 ಗಿಂತ ಏನಿದೆ, ಜಾಸ್ತಿ ಇದೆನಾ ಅಥವಾ ಕಡಿಮೆ ಇದೆನಾ, ಸೇಮ್ ಇದೆನಾ? ಸೇಮ್ ಇದೆ ಅಲ್ವಾ? ಸೊ ಈಸ್ ಈಕ್ವಲ್ಸ್ ಟು ಅಂತ ಬರ್ಕೊಂಡ್ರಿ. ಸೊ ದೊಡ್ಡದಿದೆ, ಆಮೇಲೆ ಈಕ್ವಲ್ ಇದೆ, ಆಮೇಲೆ -3 ಇಂದ ಕಂಪೇರ್ ಮಾಡಿದ್ರಿ. ನೆಕ್ಸ್ಟ್ ಉಳಿದಿರೋದು ಯಾವುದು, -2 ಇಂದ ಕಂಪೇರ್ ಮಾಡ್ಬೇಕಲ್ವಾ? ಸರಿ, -2 -4 ಗಿಂತ ಏನಿದೆ, ತಿರ್ಗಾ ದೊಡ್ಡದಿದೆ, ಹೌದಲ್ವಾ? ದೊಡ್ಡದಂತ ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಆಲ್ರೆಡಿ ನೀವು ಗ್ರೇಟರ್ ದ್ಯಾನ್ ಬರ್ದ್ಬಿಟ್ಟಿದ್ದೀರಾ, ದೊಡ್ಡದಂತ ಬರ್ದಿದ್ದೀರಾ. ಆಮೇಲೆ -2 -3 ಗಿಂತ ಏನಿದೆ, ಮತ್ತೆ ದೊಡ್ಡದಿದೆ, ಹೌದಲ್ವಾ? ಸೊ -2 -3 ಗಿಂತ ಮತ್ತೆ ದೊಡ್ಡದ್ರಿಂದ ಮತ್ತೆ ತಿರ್ಗಾ ನೀವು ಗ್ರೇಟರ್ ದ್ಯಾನ್ ಅಂತ ಬರೆಯುವಂತ ಅವಶ್ಯಕತೆನೇ ಇಲ್ಲ. ಸೊ ಇವೆರಡರಿಂದನೇ ಹೇಳ್ಬಿಡ್ಬೋದು ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ವೈ, ಹೌದಲ್ವಾ? ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ವೈ. ಸೊ ಆಪ್ಷನ್ ನಿಮ್ದು ಏನಾಗುತ್ತೆ ಅಂದ್ರೆ, ಆಪ್ಷನ್ 5 ವಿಲ್ ಬಿ ದ ಕರೆಕ್ಟ್ ಆನ್ಸರ್. ನೋಡಿ, ಇದನ್ನ ನೀವು ಫಸ್ಟ್ ಟೈಮ್ ತಿಳಿಯೋದಿದ್ದು, ನೀವು ತಿಳ್ಕೊಂತ ಇರೋದು ಮೊದಲನೇ ಟೈಮ್ ಅಂದ್ರೆ ನಿಮ್ಗೆ ಚೂರ್ ಕಷ್ಟ ಆಗುತ್ತೆ, ಅಥವಾ ಆಲ್ರೆಡಿ ನಾನು ಕಲ್ತಿದ್ದೀನಿ ಅಂದ್ರೆ ತುಂಬಾ ಈಸಿ ಆಗುತ್ತೆ. ಇದನ್ನ ನೀವು ಒಂದು 3 ರಿಂದ 4 ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಬಿಟ್ರೆ ಸಾಕು. ಈಸಿಯಾಗಿ ಈ ರೀತಿ ಪ್ರಾಬ್ಲಮ್ಸ್ ಗಳನ್ನ ನೀವು ಸಾಲ್ವ್ ಮಾಡ್ತಾ ಹೋಗ್ತೀರಾ, ಸರಿನಾ? ಓಕೆ, ಇದಾದ್ಮೇಲೆ ನಾವು 1 by 1 ಕ್ವಶನ್ಸ್ ಗಳನ್ನ ನೋಡೋಣ. ಅಂದ್ರೆ ಪ್ರೀವಿಯಸ್ ಇಯರ್ ಎಕ್ಸಾಮ್ ಪೇಪರ್ಸ್ ಗಳಿಂದಾನೇ ನಾವು ತಗೊಳ್ತಾ ಇರೋದು. ಸೊ ಆ ಕ್ವಶನ್ಸ್ ಗಳನ್ನೆಲ್ಲ ಸಾಲ್ವ್ ಮಾಡ್ತಾ ಇದೇ ಮೆಥಡ್ ಅಲ್ಲೇ ಸಾಲ್ವ್ ಮಾಡ್ತಾ ಹೋಗೋಣ. ಏನಕ್ಕೆ ನಾವು ಸಾಲ್ವ್ ಮಾಡಕ್ ಆಗುತ್ತಾ ಇಲ್ಲ ಅಂತ. ಇದರಲ್ಲಿ ಬೇರೆ ಬೇರೆ ಟೈಪ್ಸ್ ಗಳು ಬರ್ತವೆ. ಸೊ ಎಲ್ಲಾ ಟೈಪಿನ ಕ್ವಶನ್ಸ್ ಗಳು ನಾನು ತಗೊಂಡಿದ್ದೀನಿ. ಸೊ ಒಂದೊಂದೇ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೆಕೆಂಡ್ ಕ್ವಶನ್ ನೋಡಿ. ಈ ಸೆಕೆಂಡ್ ಕ್ವಶನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಅದೇ ರೀತಿ ಪ್ರಾಬ್ಲಮ್ ಮೆಥಡ್ ಕೂಡ ಹೇಳ್ತೀನಿ ಹೆಂಗ್ ಸಾಲ್ವ್ ಮಾಡೋದಂತ. ಅದಾದ್ಮೇಲೆ ಇದಕ್ಕೊಂದು ಶಾರ್ಟೇಜ್ ಕೂಡ ಇದೆ. ಸೊ ಆ ಶಾರ್ಟೇಜ್ ನಿಮ್ಗೆ ಏನಾದ್ರು ಗೊತ್ತಿತ್ತು ಅಂದ್ರೆ ಗ್ಯಾರಂಟಿ ಇದನ್ನ ನೀವು 2 ಸೆಕೆಂಡ್ ಒಳಗಡೆ ಮಾಡ್ಬೋದು. ಎಸ್, 2 ಸೆಕೆಂಡ್ ಒಳಗಡೆಗೆ ಮಾಡ್ಬೋದು, ಸರಿನಾ? ಅದನ್ನ ಲಾಸ್ಟಿಗೆ ಹೇಳ್ತೀನಿ. ಫಸ್ಟ್ ಟ್ರೆಡಿಷನಲ್ ಮೆಥಡ್ ಅದು ಹೆಂಗೆ ನಾನು ಪ್ರೀವಿಯಸ್ ಶಾರ್ಟ್ ಟ್ರಿಕ್ಸ್ ಗಳನ್ನ ಬಳಸ್ಕೊಂಡು ಹೆಂಗ್ ಸಾಲ್ವ್ ಮಾಡಿದ್ನಲ್ವಾ, ಅದೇ ರೀತಿ ಮಾಡೋಣ. ಹಾಗಾಗಿ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಈ ರೀತಿ ಕ್ವಶನ್ಸ್ ಗಳನ್ನ ಹೆಂಗ್ ಸಾಲ್ವ್ ಮಾಡೋದು ಅಂತ. ಸರಿ, ಫಸ್ಟ್ ನಾನು ಹೇಳ್ತಾ ಇದ್ದೀನಿ, ಎಕ್ಸ್ ಗೆ ರೂಟ್ಸ್ ಫೈಂಡ್ ಔಟ್ ಮಾಡಿ, ವೈ ಗೆ ರೂಟ್ಸ್ ಫೈಂಡ್ ಔಟ್ ಮಾಡಿ, ಕಂಪೇರ್ ಮಾಡಿ. ಎಕ್ಸ್ ಗೆ ರೂಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು, ನಾನು ಮೊದಲು ಸೈನ್ಸ್ ಗಳನ್ನ ಬರ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಚಿಹ್ನೆಗಳನ್ನ ಮೈನಸ್ ಇದೆ ಫಸ್ಟ್ ಸೈನ್, ನೆಕ್ಸ್ಟ್ ಪ್ಲಸ್ ಇದೆ. ಫಸ್ಟ್ ಸೈನ್ ಯಾವಾಗಲೂ ಚೇಂಜ್ ಆಗುತ್ತೆ, ಹೌದಲ್ವಾ? ಸೊ ಮೈನಸ್ ಇದ್ದು ಪ್ಲಸ್ ಆಯ್ತು, ಸರಿ. ಸೊ ಸೆಕೆಂಡ್ ಸೈನ್ ಫಸ್ಟ್ ಸೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಸ್ಟ್ ಸೈನ್ ಪ್ಲಸ್ ಇದ್ರೆ ಚೇಂಜ್ ಆಗುತ್ತೆ, ಮೈನಸ್ ಇದ್ರೆ ಚೇಂಜ್ ಆಗಲ್ಲ. ಸೊ ಮೈನಸ್ ಇದೆ, ಚೇಂಜ್ ಆಗಲ್ಲ. ಸೊ ಪ್ಲಸ್ ಆಗಿ ಉಳಿಯುತ್ತೆ, ಹೌದಲ್ವಾ? ಸರಿ, ಅದಾದ್ಮೇಲೆ ನೀವು ನೋಡಿ 30 ಮತ್ತೆ 11 ಇವೆರಡರ ಮಧ್ಯೆ ರಿಲೇಷನ್ ಬೇಕು. ಹೇಗೆ, ಯಾವ್ದಾದ್ರೂ 2 ನಂಬರ್ನ ನೀವು ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡೋದ್ರಿಂದ, ಕೂಡ್ಸೋದು ಅಥವಾ ಕಳಿಯೋದು ಮಾಡೋದ್ರಿಂದ 11 ಬರಬೇಕು. ಮಲ್ಟಿಪ್ಲೈ ಮಾಡೋದ್ರಿಂದ ನಿಮ್ಗೆ 30 ಬರಬೇಕು. ಸೊ ನಿಮ್ಗೆ ಆಲ್ರೆಡಿ ಮೈಂಡ್ ಅಲ್ಲಿ ಬಂದ್ಬಿಟ್ಟಿರ್ತಾವೆ 2 ನಂಬರ್ ಏನು ಅಂತ. ಬಟ್ ನನಗೆ ಕಷ್ಟ ಆಗ್ತಿದೆ ಸರ್, ಚಿಕ್ಕ ಸಂಖ್ಯೆಗಳಿದಾವೆ, ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಿ, ದೊಡ್ಡದು ಬಂದ್ರೆ ಹೆಂಗ್ ಮಾಡೋದು, ಅದೇ ಹೇಳ್ತಾ ಇದ್ನಲ್ವಾ. ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ.
ಸೊ 30 ಇದೆ, 30 ಪ್ರೈಮ್ ಫ್ಯಾಕ್ಟರೈಸೇಷನ್ ಈ ರೀತಿ ಮಾಡ್ಬೋದು ನೀವು. ಸೊ 2 15 30, ಆಮೇಲೆ 3 5 15, ಹೌದಲ್ವಾ? ನಿಲ್ಲಿಸಿ ಇಲ್ಲಿಗೆ ಸಾಕು. ಈಗ ನೋಡಿ ಈ 2 ನಂಬರ್ ನೋಡ್ಕೊಳ್ಳಿ, 2 × 3 6, 6 ಮತ್ತೆ 5, 6 5 30 ಬರುತ್ತೆ. 6 ಮತ್ತೆ 5 ಕೂಡ್ಸೋದು ಅಥವಾ ಕಳೆಯೋದು ಮಾಡಿದ್ರೆ ನಿಮಗೆ 11 ಬರಬೇಕು. ಹೌದು, ಕೂಡ್ಸಿದ್ರೆ 11 ಬರುತ್ತೆ. ಸೊ ಈಸಿಯಾಗಿ ಹೇಳ್ಬಿಡ್ಬೋದು ಯಾವ 2 ರೂಟ್ಸ್ ಅವು 6 ಮತ್ತೆ 5. ಯಾವಾಗ್ಲೂ ದೊಡ್ಡ ಸಂಖ್ಯೆ ಫಸ್ಟ್ ಬರ್ಕೋಬೇಕು 6, ಆಮೇಲೆ ಚಿಕ್ಕದ್ ಬರ್ಕೋಬೇಕು 5. ನೋಡಿ ಈ ಕ್ವೆಶನ್ಸ್ ರೂಟ್ಸ್ ಎಷ್ಟು ಈಸಿ ಇದಾವೆ, 6 and 5. ಆನ್ಸರ್ ಸಿಕ್ಕೇ ಬಿಡ್ತು ನಮಗೆ. ಇದೇ ರೀತಿ ಸೆಕೆಂಡ್ ಈಕ್ವೇಶನ್ಸ್ ಕೂಡ ನೀವು ರೂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ನೋಡಿ ಸೆಕೆಂಡ್ ಈಕ್ವೇಶನ್ ಏನಿದೆ, ಫಸ್ಟ್ ಸೈನ್ ಪ್ಲಸ್ ಇದೆ. ಸೊ ಫಸ್ಟ್ ಸೈನ್ ಯಾವಾಗ್ಲೂ ಚೇಂಜ್ ಆಗುತ್ತೆ, ಮೈನಸ್ ಆಯ್ತು. ಆಮೇಲೆ ಪ್ಲಸ್ ಇದೆ, ಇದು ಫಸ್ಟ್ ಸೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಸ್ಟ್ ಸೈನ್ ಪ್ಲಸ್ ಇರೋದ್ರಿಂದ ಇದು ಚೇಂಜ್ ಆಗುತ್ತೆ, ಪ್ಲಸ್ ಇದ್ದು ಚೇಂಜ್ ಆಗ್ಬಿಟ್ಟು ಮೈನಸ್ ಆಗುತ್ತೆ, ಹೌದಲ್ವಾ? ಈಗ ನೋಡಿ ಮತ್ತೆ ನಿಮ್ಗೆ ಏನಿಲ್ಲ ಅಂದ್ರೆ ಇಲ್ಲಿ ಕೋಎಫಿಷಿಯಂಟ್ 1 ಇದ್ದೇ ಇರುತ್ತಲ್ವಾ? ಸೊ 1 ಮತ್ತೆ 20 ಮಧ್ಯೆ ರಿಲೇಷನ್ ತಗೋಬೇಕು. ಹೇಗೆ? ಮಲ್ಟಿಪ್ಲೈ ಮಾಡಿದ್ರೆ 20 ಬರಬೇಕು, ಕೂಡ್ಸೋದು ಅಥವಾ ಕಳಿಯೋದು ಮಾಡಿದ್ರೆ ನಿಮ್ಗೆ 1 ಬರ್ಬೇಕು, ಹೌದಲ್ವಾ? ಹೆಂಗ್ ಮಾಡೋದು ಗೊತ್ತಾಗ್ಲಿಲ್ವಾ? 20ನ ನೀವೇನ್ ಮಾಡ್ತೀರಾ, ಪ್ರೈಮ್ ಫ್ಯಾಕ್ಟರೈಸ್ ಮಾಡಿ. 2 10 20, 2 5 10, ತಿಳಿಸಿ. 2 2 4, 4 5 20 ಆಯ್ತಾ? 5 - 4 1 ಬರ್ತಿದೆ ಅಲ್ವಾ? ಸೊ ಅದೇ ರೀತಿ ತುಂಬಾ ಈಸಿ ಇದೆ ಇದು. ಸೊ ಹಾಗಾಗಿ ಹೆಂಗ್ ಮಾಡ್ತೀರಾ, ಯಾವಾಗ್ಲೂ ಫಸ್ಟ್ ದೊಡ್ಡ ಸಂಖ್ಯೆ ಬರ್ಕೋಬೇಕು, 5 ಇಲ್ಲಿ. ಸೊ ನೆಕ್ಸ್ಟ್ 4 ಇಲ್ಲಿ. ತುಂಬಾ ಈಸಿ ಇದೆ. ಈ 2 ರೂಟ್ಸ್, ಈ 2 ರೂಟ್ಸ್ ಎಕ್ಸ್ದು, ಸೊ ಇಲ್ಲಿ ಬರಿತೀನಿ, ಈ 2 ರೂಟ್ಸ್ದು ವೈ, ಸರಿನಾ? ಈ 2 ರೂಟ್ಸ್ ವೈ ಕಂಪೇರ್ ಮಾಡಿ. 6 ಮತ್ತೆ 5ಗೆ +6 - 5, 6 ದೊಡ್ಡದಿದೆ, ಹೌದು, ಎಕ್ಸ್ ವೈ ಗಿಂತ ದೊಡ್ಡದಿದೆ. ಆಮೇಲೆ ಇದನ್ನ ಕಂಪೇರ್ ಮಾಡಿದ್ರೆ, ಆಮೇಲೆ ಇವೆರಡನ್ನ ಕಂಪೇರ್ ಮಾಡಿದ್ರೆ +6 - 4 ಯಾವ್ದು ದೊಡ್ಡದಿದೆ, ಮತ್ತೆ ತಿರ್ಗಾ ಎಕ್ಸ್ ದೊಡ್ಡದಾಗತ್ತೆ. 5 ಮತ್ತೆ -5 ಕಂಪೇರ್ ಮಾಡಿದ್ರೆ ಮತ್ತೆ ಎಕ್ಸ್ ದೊಡ್ಡದಿದೆ. 5 ಮತ್ತೆ ನೋಡಿ ಹಿಂಗ್ ಕಂಪೇರ್ ಮಾಡಿದ್ರೆ, ಆಮೇಲೆ ಮತ್ತೆ 5 ಮತ್ತೆ -4 ಕಂಪೇರ್ ಮಾಡಿ, ಮತ್ತೆ 5 ದೊಡ್ಡದಿದೆ. ಈಸಿಯಾಗಿ ಹೇಳ್ಬಿಡ್ಬೋದು ನಾವು ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ವೈ ಅಂತ ಹೇಳ್ಬಿಟ್ಟು. ಹಾಗಾಗಿ ನಿಮ್ಮ ಆಪ್ಷನ್ 1 ಆಗುತ್ತೆ, ಹೌದಲ್ವಾ? ಆಪ್ಷನ್ 1 ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ವೈ. ಸರಿ ಆಯ್ತು ಸರ್, ಏನೋ ಶಾರ್ಟ್ ಟ್ರಿಕ್ಸ್ ಅಂತ ಹೇಳ್ತೀನಿ ಅಂತ ಹೇಳಿದ್ರಲ್ವಾ, ಅದೇನ್ ಶಾರ್ಟ್ ಟ್ರಿಕ್ ಅಂತನಾ? ನೋಡಿ ಇದನ್ನ ನಾನಾಗಿದ್ರೆ ಹೆಂಗ್ ಸಾಲ್ವ್ ಮಾಡ್ತಾ ಇದ್ದೆ, ಫಸ್ಟ್ ಸೈನ್ ಬರ್ಕೊಂಡ್ಬಿಡ್ತಿದ್ದೆ. ನೀವು ಸೈನ್ ಬರ್ಕೊಂಡು ಜಸ್ಟ್ ನೋಡ್ಕೊಂಡ್ರೆ ಸಾಕು. ಸೈನ್ ಏನಾಗುತ್ತೆ, ಇಲ್ಲಿ ಪ್ಲಸ್ ಬರುತ್ತೆ, ಇಲ್ಲಿ ಪ್ಲಸ್ ಬರುತ್ತೆ, ಇಲ್ಲಿ ಮೈನಸ್ ಬರುತ್ತೆ, ಹೌದಲ್ವಾ? ಸೈನ್ ಅಷ್ಟೇ ನೋಡ್ಕೊಳ್ಳಿ ನೀವು, ಇಲ್ಲಿ ಮೈನಸ್ ಬರುತ್ತೆ. ನೋಡಿ ಇವೆರಡು ಪಾಸಿಟಿವ್ ವ್ಯಾಲ್ಯೂಸ್ಗಳು ಬರ್ತಾ ಇದಾವೆ ಎಕ್ಸ್ಗೆ, ವೈಗೆ 2 ನೆಗೆಟಿವ್ ವ್ಯಾಲ್ಯೂಸ್ಗಳು ಬರ್ತಾ ಇದಾವೆ. ಸೊ ಡೆಫಿನೆಟ್ ಆಗಿ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ವೈ, ಹೌದಲ್ವಾ? ತುಂಬಾ ಈಸಿ ಇದೆ. ಇದನ್ನ ನೀವು ರೂಟ್ಸ್ ಕಂಡುಹಿಡಿಯುವಂತ ಅವಶ್ಯಕತೆನೇ ಇರಲಿಲ್ಲ, ಇಲ್ಲಿ ಟೈಮ್ ಸ್ಪೆಂಡ್ ಮಾಡುವಂತ ಅವಶ್ಯಕತೆನೂ ಇರಲಿಲ್ಲ. ಎಷ್ಟು ಸೆಕೆಂಡ್ ಬೇಕಾಗುತ್ತೆ. ಸೊ ಮೈನಸ್ ಇದೆ ಪ್ಲಸ್ ಆಗುತ್ತೆ, ಸೊ ಇಲ್ಲಿ ಮೈನಸ್ ಇರೋದ್ರಿಂದ ಚೇಂಜ್ ಆಗಲ್ಲ, ಪ್ಲಸ್ ಬರುತ್ತೆ. ಇಲ್ಲಿ ಪ್ಲಸ್ ಇದು ಮೈನಸ್ ಆಗುತ್ತೆ, ಇದು ಡಿಪೆಂಡ್ ಚೇಂಜ್ ಆಗುತ್ತೆ, ಸೊ ಮೈನಸ್ ಆಗುತ್ತೆ. ಸೊ 2 ಪ್ಲಸ್ 2 ಮೈನಸ್ ಫಸ್ಟ್ ಯಾವಾಗ್ಲೂ ಜಾಸ್ತಿ ಇರುತ್ತೆ ಸೆಕೆಂಡ್ ಗಿಂತ. ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ವೈ. ಸೊ ನೀವಾಗೆ ಮಾಡ್ತಾ ಇದ್ದೀರಾ ಅಂದ್ರೆ 2 ರಿಂದ 3 ಸೆಕೆಂಡ್ ಅಷ್ಟೇ, ಜಾಸ್ತಿ ತಗೊಳ್ಳೋದಿಲ್ಲ. ಈ ರೀತಿ ಕ್ವಶನ್ಸ್ಗಳು ಬಂದೇ ಬರ್ತವೆ. ನಿಮ್ಗೆ ಏನಾದ್ರು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಇಂದ 2 ಅಥವಾ 3 ಕ್ವಶನ್ಸ್, ಸಾರಿ 4 ಅಥವಾ 5 ಕ್ವಶನ್ಸ್ಗಳು ಬರ್ತಾ ಇದಾವೆ ಅಂದ್ರೆ ಅದರಲ್ಲಿ 1 ಕ್ವಶನ್ ಈ ರೀತಿ ಡೈರೆಕ್ಟ್ ಕೊಟ್ಟಿರ್ತಾರೆ, ವಿಚ್ ಕ್ಯಾನ್ ಬಿ ಸಾಲ್ವ್ ವಿದಿನ್ 3 ಸೆಕೆಂಡ್ಸ್, 3 ಸೆಕೆಂಡ್ ಒಳಗಡೆ ಸಾಲ್ವ್ ಮಾಡುವಂಥದ್ದು, ಸರಿನಾ? ಓಕೆ, ಈಗ ನೋಡಿ 2 ಈಕ್ವೇಷನ್ಸ್ಗಳು ನಾನು ತುಂಬಾ ಈಸಿ ತಗೊಂಡೆ. ಫಸ್ಟ್ ಎಕ್ಸಾಂಪಲ್ ಈಸಿ ಇತ್ತು, ಸೆಕೆಂಡ್ ಎಕ್ಸಾಂಪಲ್ ಈಸಿ ಇತ್ತು. ಇದೇ ರೀತಿ ಬೇರೆ ರೀತಿಯಾದಂತ ಎಕ್ಸಾಂಪಲ್ಸ್ಗಳು ಒಂದು 4 ರಿಂದ 5 ಇದಾವೆ. ಎಲ್ಲ ಟೈಪ್ ಈಕ್ವೇಷನ್ಸ್ಗಳನ್ನ ಸಾಲ್ವ್ ಮಾಡೋಣ. ಆದಷ್ಟು ಜಲ್ದಿ ಈ ವಿಡಿಯೋನ ಕಂಪ್ಲೀಟ್ ಮಾಡ್ಬಿಡೋಣ, ಅಂದ್ರೆ ಜಲ್ದಿ ಮುಗಿಸೋಣ, ತುಂಬಾ ಲೆಂತಿ ಆಗುತ್ತೆ. ನೋಡಿ ಇಲ್ಲಿ 3rd ಕ್ವಶನ್ ಇದೆ. ನೀವ್ ಹೇಳ್ಬೋದು ಏನ್ ಸರ್ ತುಂಬಾ ಈಸಿಯಾಗಿ ರೂಟ್ಸ್ ಗಳನ್ನ ಫೈಂಡ್ ಔಟ್ ಮಾಡೋಂತ ತಗೊಂಡ್ಬಿಟ್ಟಿದ್ರೆ, ಅದಕ್ಕೆ ಈಸಿ ಆಗಿತ್ತು ನಿಮ್ಗೆ. ಸೊ ದೊಡ್ಡ ನಂಬರ್ಗಳು ಇದ್ರೆ ಹೆಂಗ್ ಮಾಡ್ತಿದ್ರಿ ನೀವು ಅಂತ ಹೇಳ್ತಾ ಇದ್ರಲ್ವಾ? ನೋಡಿ ದೊಡ್ಡ ನಂಬರ್ಸ್ ಬಂದಿದ್ದಾವೆ. ಈಗ ನೋಡಿ ನನ್ಗೆ ಈ ಇಕ್ವೇಶನ್ ನೀವು ಅಬ್ಸರ್ವ್ ಮಾಡ್ಬೋದು. ಸೈನ್ ಅಂತೂ ಅಫ್ಕೋರ್ಸ್ ನೀವು ಬರ್ಕೊಳ್ತೀರಾ, ಸೈನ್ ಟೆನ್ಷನ್ ಇಲ್ಲ. ಸ್ಪ್ಲಿಟಿಂಗ್ ಅಲ್ಲಿ ನಿಮ್ ಪ್ರಾಬ್ಲಮ್ ಆಗುತ್ತೆ, ಅದನ್ನ ಹೆಂಗೆ ಅನ್ನೋದು ಹೇಳ್ತೀನಿ. ಪ್ರೈಮ್ ಫ್ಯಾಕ್ಟರೈಸೇಷನ್ ಅದೆಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು ನಿಮ್ಗೆ ಈ ಪ್ರಾಬ್ಲಮ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ನೋಡಿ ಫಸ್ಟ್ ಎಕ್ಸ್ ರೂಟ್ಸ್ ಗಳನ್ನ ಫೈಂಡ್ ಔಟ್ ಮಾಡೋಣ. ತುಂಬಾ ಸರಿ. ಹಾಗಾದ್ರೆ ಫಸ್ಟ್ ನೋಡಿ ಮೈನಸ್ ಇದೆ, ಹೌದಲ್ವಾ? ಸೈನ್ ಚೇಂಜ್ ಆಗುತ್ತೆ, ಸೊ ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸರಿ, ಪ್ಲಸ್ ಇದೆ ಸೆಕೆಂಡ್ ಸೈನ್, ಫಸ್ಟ್ ಸೈನ್ ಮೇಲೆ ಡಿಪೆಂಡ್. ಫಸ್ಟ್ ಸೈನ್ ಮೈನಸ್ ಇರೋದ್ರಿಂದ ಈ ಸೈಡ್ ಏನಾಗುತ್ತೆ, ಚೇಂಜ್ ಆಗೋದಿಲ್ಲ, ಹೌದಲ್ವಾ? ಸೊ ಚೇಂಜ್ ಆಗೋದಿಲ್ಲ, ಪ್ಲಸ್ ಆಸ್ ಇಟ್ ಈಸ್ ಪ್ಲಸ್ ಬರುತ್ತೆ. ಈಗ ನೋಡಿ ಮೈನಸ್ ಪ್ಲಸ್ ಇದೆ, ಸೇಮ್ ಮತ್ತೆ ರೂಟೀನ್ ಮತ್ತೆ ಇದನ್ನೆಲ್ಲ ಅಪ್ಲೈ ಮಾಡ್ಬಿಟ್ಟು ಇಲ್ಲಿ ಎರಡನೇದಕ್ಕೂ ಕೂಡ ರೂಟ್ಸ್ ಗಳು ಬರ್ತವೆ. ಮೈನಸ್ ಪ್ಲಸ್ ಅಂತ ಸೈನ್ ಟೆನ್ಷನ್ ತಗೋಬೇಡಿ. ಮೊದಲನೇ ಇಕ್ವೇಶನ್ ಮೈನಸ್ ಪ್ಲಸ್ ಇದೆ, ಪ್ಲಸ್ ಪ್ಲಸ್ ಬಂತು. ಇಲ್ಲಿ ಕೂಡ ಮೈನಸ್ ಪ್ಲಸ್ ಇದೆ, ವೈದ್ ರೂಟ್ಸ್ ಕೂಡ ಹೆಂಗ್ ಬರ್ತವೆ, ಪ್ಲಸ್ ಮತ್ತೆ ಪ್ಲಸ್ ಬರುತ್ತೆ, ಹೌದಲ್ವಾ? ಸೇಮ್ ಇದೆ. ಈಗ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಏನಿದೆ ಅಂದ್ರೆ 84 ನ ನೀವು ಯಾವುದೇ 2 ನಂಬರ್ ನ ಮಲ್ಟಿಪ್ಲೈ ಮಾಡೋದ್ರಿಂದ 84 ಬರಬೇಕು, ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡೋದ್ರಿಂದ ನಿಮ್ಗೆ 19 ಬರಬೇಕು. ಹಾ, ಮಜಾ ಇದೆ ನೋಡಿ ಸರ್. ಈಗ ಮಾಡಿ ನೋಡೋಣ ಅಂತ ಹೇಳ್ತಾ ಇದೀರಲ್ವಾ?
ಈಸಿ ಇದೆ, ತುಂಬಾ ಕಷ್ಟ ಏನಿಲ್ಲ. ನಾನು ಹೇಳಿದಷ್ಟೇ ಫಾಲೋ ಮಾಡ್ತಾ ಹೋಗಿ. 84ನ ನೀವು ಪ್ರೈಮ್ ಫ್ಯಾಕ್ಟರೈಸ್ ಮಾಡ್ತಾ ಹೋಗಿ, ಹೌದಲ್ವಾ? 2 4 8, 2 2 4, 2 2 4, 2 1, ಸೊ 3 7 21, ಹೌದಲ್ವಾ? 3 7 21. ಸೊ ಇದನ್ನ ನೀವು ಹೆಂಗ್ ತಗೋಬಹುದು ಅಂತ ನೋಡಿ. 2 2 4, 4 3 12, 12 84 ಬರುತ್ತೆ ನಿಮ್ಗೆ. ಈಸಿ ಇದೆ ನೋಡಿ, ತುಂಬಾ ಈಸಿ ಇದೆ. 2 2 4, 4 3 12, 12 84 ಬರುತ್ತೆ. 12 ಪ್ಲಸ್ 7 ಮಾಡಿದ್ರೆ 19 ಸಿಕ್ಬಿಡುತ್ತೆ. ರೂಟ್ ಸಿಕ್ಕಲ್ವಾ? ಯಾವ್ಯಾವು? 12 ಮತ್ತೆ 7. ಫಸ್ಟ್ ಯಾವಾಗಲೂ ದೊಡ್ಡ ನಂಬರ್ ಬರೀಬೇಕು, ಆಮೇಲೆ ಯಾವಾಗಲೂ ಚಿಕ್ಕ ನಂಬರ್ ಬರೀಬೇಕು. ಸೊ ಫಸ್ಟ್ನೇದಕ್ಕೆ ರೂಟ್ ಸಿಕ್ಬಿಡ್ತು ಫಸ್ಟ್ ಈಕ್ವೇಶನ್ಸ್ಗೆ, +12 +7, ಹೌದಲ್ವಾ? ಸೆಕೆಂಡ್ ಕೂಡ ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡಿ. ಸೆಕೆಂಡ್ ಏನಿದೆ? 156 ಇದೆ ನಮಗೆ. ಸೊ ಯಾವ್ದಾದ್ರು ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ 156 ಸಿಗ್ಬೇಕು. ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡೋದ್ರಿಂದ ನನಗೆ 25 ಸಿಗ್ಬೇಕು, ಸರಿ ಅಲ್ವಾ? 156 ನೀವೇನ್ ಮಾಡ್ತಾ ಹೋಗ್ಬೇಕು? 156ನ ಪ್ರೈಮ್ ಫ್ಯಾಕ್ಟರೈಸೇಷನ್. ಇದನ್ನ ತುಂಬಾ 2 ಬಗ್ಗೆ 3 ಬಗ್ಗೆ ನಿಮಗೆ ಹೇಳ್ಕೊಡ್ಬೇಕಾ? ಸಖತ್ ಫಾಸ್ಟ್ ಆಗಿರ್ತೀರಾ, ಅದನ್ನ ಮಾಡ್ತಾ ಹೋಗಿ. 2 7 14, 2 8 16, 2 3 6, 2 9 18, 3 1 3, 3 3 9. ಸರಿ, ಮುಗಿದೋಯ್ತು ಅಷ್ಟೇ. 13 ಪ್ರೈಮ್ ನಂಬರ್ ಅಲ್ವಾ? 13 ಯಾವ ನಂಬರ್ ಇದನ್ನ ಹೋಗಲ್ಲ, 13 1 13 ಮಾಡ್ಬೇಕು. ಸರಿ, ಈಗ ನೋಡಿ 2 2 4, 4 3 12. ಸೊ 12 13 156 ಗೊತ್ತಿದೆ ನಮ್ಗೆ. 12 13 156. 12 ಪ್ಲಸ್ 13 ಮಾಡಿದ್ರೆ ನನಗೆ 25 ಬರ್ತಿದೆ. ಸೊ ಕಂಪ್ಲೀಟ್. ಸೊ 12 ಮತ್ತೆ 13 ಯಾವಾಗ್ಲೂ ಫಸ್ಟ್ ಲಾರ್ಜರ್ ನಂಬರ್ ಬರೀಬೇಕು 13, ಆಮೇಲೆ 12 ಬರೀಬೇಕು. ನೋಡಿ ರೂಟ್ಸ್ ಎಷ್ಟು ಈಸಿಯಾಗಿ ಸಿಗ್ತಾ ಇದಾವೆ, ತುಂಬಾ ಕಷ್ಟ ಪಡುವಂತ ಅವಶ್ಯಕತೆನೇ ಇಲ್ಲ ನಮ್ಗೆ ಇಲ್ಲಿ. ಅರ್ಥ ಆಗ್ತಿದೆನಾ? ಸೊ ಇದು ಎಕ್ಸ್ ರೂಟ್ಸ್, ಇದು ವೈ ರೂಟ್ಸ್. ಕಂಪೇರ್ ಮಾಡ್ತಾ ಹೋಗಿ. 12 13ಗಿಂತ ಚಿಕ್ಕದಿದೆನಾ ದೊಡ್ಡದಿದೆನಾ? ಚಿಕ್ಕದಿದೆ. ಹಾಗಾದ್ರೆ ಇಲ್ಲಿ ಹೆಂಗ್ ಬರೀತೀರಾ? ಎಕ್ಸ್ ಮತ್ತೆ ವೈ ತಗೊಂಡ್ಬಿಡಿ. ಹಿಂಗೆ 12 13ಗಿಂತ ಚಿಕ್ಕದಿದೆ. ಸೊ ಎಕ್ಸ್ ಈಸ್ ಲೆಸ್ ದ್ಯಾನ್ ವೈ. ಸೈನ್ಸ್ ಗಳನ್ನು ಬರ್ಕೊಂತಾ ಹೋಗ್ಬಹುದು, ಟೆನ್ಷನ್ ತಗೋಬೇಡಿ. ನೆಕ್ಸ್ಟ್ 12 12 ಕಂಪೇರ್ ಮಾಡಿ, ಸಮ ಇದೆ, ಸಮ ಅಂತ ಬರ್ಕೊಳ್ಳಿ. ಆಮೇಲೆ 7 ಚೆಕ್ ಮಾಡಿ. 7 13ಗಿಂತ ಏನಿದೆ? ಮತ್ತೆ ಚಿಕ್ಕದಿದೆ, ಹೌದಲ್ವಾ? ಚಿಕ್ಕದಿದೆ ಅಂತ ಇನ್ನೊಂದ್ಸಾರಿ ಬರೆಯೋ ಅವಶ್ಯಕತೆ ಇಲ್ಲ, ಬರ್ದಿದ್ದೀರಾ. ಆಮೇಲೆ ಇದನ್ನ ಕಂಪೇರ್ ಮಾಡಿದ್ವಿ. ನೆಕ್ಸ್ಟ್ 7 ಇಂದ 12 ಕಂಪೇರ್ ಮಾಡಿ. 7 12 ಇಂದ ಏನಿದೆ? ಮತ್ತೆ ಚಿಕ್ಕದಿದೆ. ಸರಿ, ಸೊ ನಮ್ಗೆ ಆನ್ಸರ್ ಸಿಕ್ಕೇ ಬಿಡ್ತು. x is less than or equals to y. ಸೊ ಇಲ್ಲಿದಪ್ಪ x is less than or equals to y, ಆಪ್ಷನ್ 4. ಅರ್ಥ ಆಗ್ತಿದೆ ಅಲ್ವಾ? ತುಂಬಾ ಸಿಂಪಲ್. ಸೊ ನಿಮ್ಗೆ ಎಷ್ಟೇ ದೊಡ್ಡ ಏನಂತಾರೆ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ ಈಕ್ವೇಶನ್ಸ್ ಗಳಲ್ಲಿ, 84 ಮತ್ತೆ 156 ಕಾನ್ಸ್ಟೆಂಟ್ಸ್. ಅದನ್ನ ಸ್ಪ್ಲಿಟ್ ಮಾಡ್ಕೊಂಡು ಮಿಡಲ್ ಟರ್ಮ್ ನ ಸ್ಪ್ಲಿಟ್ ಮಾಡ್ಕೊಳ್ಳೋದ್ರಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೊಂಡ್ರೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಇಲ್ಲಿ ನಂಬರ್ ದೊಡ್ಡದಾದ್ರಿರ್ಲಿ ಚಿಕ್ಕದಾದ್ರಿರ್ಲಿ. ಓಕೆ ಫೈನ್. ಥರ್ಡ್ ಕ್ವಶನ್ ಆಯ್ತು. ಫೋರ್ತ್ ಕ್ವಶನ್ ನೋಡಿ. Fourth question, x square plus 6x plus 9 is equal to 0, 2y square plus 3y minus 5 is equal to 0. ಸರಿ, ಈಗ ನೀವು ಫಸ್ಟ್ ಏನ್ ಮಾಡ್ತೀರಾ? ನಾರ್ಮಲ್ ಪ್ರೊಸೀಜರ್ ಪ್ರಕಾರ ಸೈನ್ಸ್ ಬರೀತಾ ಹೋಗ್ತೀರಾ. ಫಸ್ಟ್ ನೋಡಿ, ಪ್ಲಸ್ ಇದ್ದಿದ್ದು ಏನಾಗುತ್ತೆ? ಮೈನಸ್ ಆಗುತ್ತೆ. ಸೊ ಇಲ್ಲಿ ಪ್ಲಸ್ ಇದೆ, ಫಸ್ಟ್ ಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಫಸ್ಟ್ ಸೈನ್ ಪ್ಲಸ್ ಇರೋದ್ರಿಂದ ಇದೇನಾಗುತ್ತೆ? ಚೇಂಜ್ ಆಗಿ ಮೈನಸ್ ಆಗುತ್ತೆ. ಸರಿ ಆಯ್ತು. ಈಗ ನೋಡಿ, ಯಾವ್ದಾದ್ರು 9 ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಬೇಕು. 3 3 9 ಅಲ್ವಾ? 3 3 9. ಸೊ 3 + 3 6, 3 × 3 9. ಸೊ ನೀವು ಆರಾಮಾಗಿ ಹೇಳ್ಬೋದು 3 ಮತ್ತೆ 3 ಎರಡು ಸೇಮ್ ಅಲ್ವಾ? -3 -3 ರೂಟ್ಸ್ ಎಷ್ಟು ಈಸಿ ಇದೆ ನೋಡಿ. ಸೊ ನೀವು ಒಬ್ಬರೇ ಮಾಡ್ದ ಅಂದ್ರೆ ಇದನ್ನ 2 ರಿಂದ 3 ಸೆಕೆಂಡ್ ಒಳಗಡೆ ರೂಟ್ ಕ್ಯಾಲ್ಕುಲೇಟ್ ಮಾಡ್ಬಿಡ್ತಿದ್ರಿ ಅಲ್ವಾ? ಅದೇ ರೀತಿ ಇದನ್ನ ನೋಡಿ ಚೆಕ್ ಮಾಡಿ. ಏನಾಗುತ್ತೆ ಅಂದ್ರೆ, ಈಗ ಫಸ್ಟ್ ಸೈನ್ ಬರ್ಕೊಳ್ತೀರಾ. ಪ್ಲಸ್ ಇದು ಏನಾಗುತ್ತೆ? ಮೈನಸ್ ಆಗುತ್ತೆ. ಸೊ ಮೈನಸ್ ಇದ್ದು ಹಿಂದ್ಗಡೆ ನೋಡ್ಕೊಂಡು ಡಿಪೆಂಡ್ ಅಂದ್ರೆ ಇದು ಫಸ್ಟ್ ಪ್ಲಸ್ ಇದ್ರೆ ಚೇಂಜ್ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಸೊ ಪ್ಲಸ್ ಇದೆ, ಚೇಂಜ್ ಆಗ್ಬಿಡುತ್ತೆ. ಮೈನಸ್ ಇದ್ದು ಪ್ಲಸ್ ಆಗುತ್ತೆ. ಈಗ ನೋಡಿ, ಯಾವ್ದಾದ್ರು 2 ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ 5 ಬರ್ಬೇಕು, ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ 3 ಬರ್ಬೇಕು ಅಂತ ಮನ್ಸಲ್ಲಿ ಏನ್ ಅನ್ಕೊಂಡಿದ್ರಲ್ಲ, ಅದು ಕರೆಕ್ಟ್. ಬಟ್ ಆದ್ರೆ ಇಲ್ಲಿ ನೀವು y ಸ್ಕ್ವೇರ್ ಕೋಶೆಂಟ್ ನೋಡಿ. y ಸ್ಕ್ವೇರ್ ಕೋಶೆಂಟ್ ಎಷ್ಟಿದೆ? ಇಲ್ಲಿ 2 ಇದೆ, ಹೌದಲ್ವಾ? ಇದನ್ನ ಯಾವಾಗ್ಲೂ 1 ಮಾಡ್ಕೋಬೇಕು. ಅರ್ಥ ಆಗ್ತಿದೆನಾ? ಯಾವಾಗ್ಲೂ ಕೋಫಿಷಿಯಂಟ್ ಆಫ್ y ಸ್ಕ್ವೇರ್ ಮತ್ತೆ ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಆಗುತ್ತೆ. ಇದನ್ನ ಯಾವಾಗ್ಲೂ ನೆನ್ಪಿಟ್ಕೋಬೇಕು. ಇಲ್ಲಿವರೆಗೂ ನಾವೇನ್ ಡಿಸ್ಕಸ್ ಮಾಡಿದ್ವಲ್ವಾ, ಅಲ್ಲಿ ಯಾವಾಗ್ಲೂ x ಸ್ಕ್ವೇರ್ ಅಥವಾ y ಸ್ಕ್ವೇರ್ ಯಾವಾಗ್ಲೂ ಕೋಫಿಷಿಯಂಟ್ 1 ಇರ್ತಿತ್ತು. ಕೋಫಿಷಿಯಂಟ್ ಇದರಲ್ಲಿ ಏನಿದೆ? 2 ಇದೆ. ಸೊ ನೀವು ಯಾವಾಗ್ಲೂ ಕಾನ್ಸ್ಟೆಂಟ್ ಮತ್ತೆ y ಸ್ಕ್ವೇರ್ ಏನಿರುತ್ತಲ್ವಾ ಕೋಫಿಷಿಯಂಟ್, ಅವೆರಡು ಮಲ್ಟಿಪ್ಲೈ ಮಾಡಬೇಕು. ಸೊ 5 ಮತ್ತೆ 2 ಮಲ್ಟಿಪ್ಲೈ ಮಾಡೋದ್ರಿಂದ ಏನ್ ಬರುತ್ತೆ? 10 ಬರುತ್ತೆ ನಿಮ್ಗೆ, ಹೌದಲ್ವಾ? 5 2 10. ನೋಡಿ, ಈಗ ಏನ್ ಮಾಡ್ಬೇಕು ಅಂದ್ರೆ, ಯಾವ್ದಾದ್ರು 2 ನಂಬರ್ನ ಮಲ್ಟಿಪ್ಲೈ ಮಾಡೋದ್ರಿಂದ 10 ಬರ್ಬೇಕು. ಅರ್ಥ ಆಗ್ತಿದೆನಾ? ಯಾವ್ದಾದ್ರು 2 ನಂಬರ್ನ ಮಲ್ಟಿಪ್ಲೈ ಮಾಡೋದ್ರಿಂದ 10 ಬರ್ಬೇಕು. ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡೋದ್ರಿಂದ ನಿಮ್ಗೆ 3 ಬರ್ಬೇಕು. ಅರ್ಥ ಆಗ್ತಿದೆನಾ? ಮಲ್ಟಿಪ್ಲೈ ಮಾಡೋದ್ರಿಂದ 10 ಬರ್ಬೇಕು, ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡೋದ್ರಿಂದ 3 ಬರ್ಬೇಕು. 5 2 10 ಅಲ್ವಾ?
5 ಇಂದಾನೆ ಡೈರೆಕ್ಟ್ ಮಾಡಿ ಪ್ರೈಮ್ ಫ್ಯಾಕ್ಟರೈಸೇಷನ್. ಯಾಕೆ 5 ಪ್ರೈಮ್ ನಂಬರ್ ಅಲ್ವಾ, ಮಾಡ್ಬೋದು. 5 2 10 ಹೌದಲ್ವಾ, 5 10 ಬರ್ತಾ ಇದೆ. 5 - 2 3 ಬರ್ತಾ ಇದೆ, ಮುಗಿತು ಹಾಗಾದ್ರೆ. ಸೊ ಈಗ ನೀವೇನ್ ಮಾಡ್ಬೋದು, ಫಸ್ಟ್ ಅವ್ರು ದೊಡ್ಡದು ಬರೀಬೇಕು. 5 ಮತ್ತೆ 2 ಬರ್ಕೊಂಡ್ರಿ. ಇಲ್ಲಿಗೆ ರೂಟ್ಸ್ ಕಂಪ್ಲೀಟ್ ಆಗಿಲ್ಲ. ಯಾಕೆ, ನಾವಿಲ್ಲಿ 2 ಮಲ್ಟಿಪ್ಲೈ ಮಾಡ್ಕೊಂಡಿದ್ವಿ ಅಲ್ವಾ, ಇದರಿಂದ 2 ಮಲ್ಟಿಪ್ಲೈ ಮಾಡಿದ್ವಿ. ಇಲ್ಲಿ ಏನು ಇಲ್ಲ, ಕೋಶಂಟ್ 1 ಅನ್ಕೊಂಡಿದ್ವಲ್ಲ. ಹಾಗಾಗಿ ರೂಟ್ಸ್ ನ ಈ ನಂಬರ್ ಇಂದ, ಅಂದ್ರೆ ಈ y² ಕೋಶಂಟ್ ಏನಿರುತ್ತಲ್ಲ ಅದರಿಂದ ಡಿವೈಡ್ ಮಾಡಬೇಕು. ಸೊ -5/2 + 2/2. ಸೊ ನನಗೆ 2 ರೂಟ್ಸ್ ಸಿಗ್ತಾ ಇದಾವೆ. y ಡಿವೈಡ್ ರೂಟ್ಸ್, x ಡಿವೈಡ್ ರೂಟ್ಸ್. ಸೊ y ದು ಏನಾಗುತ್ತೆ, -5/2 ಅಂದ್ರೆ ಏನು, -2.5 ಅಲ್ವಾ, 2ರಿಂದ ಡಿವೈಡ್ ಮಾಡಿ. 5/2 ಅಂದ್ರೆ 2.5. ಸೊ 5/2 2.5. ನಿಮ್ಗೆ ಅರ್ಥ ಆಗ್ಲಿ, ಓಕೆ ಇಲ್ಲೇ ಬಿಟ್ಬಿಡೋಣ. ಸೊ -2.5 ಆಗುತ್ತೆ ಈ ವ್ಯಾಲ್ಯೂ, ಸರಿನಾ. ಸೊ ಇಲ್ಲಿ ಏನಾಗುತ್ತೆ, +2/2 1 ಆಗುತ್ತೆ. ನೀವೀಗ ಏನ್ ಮಾಡ್ಬೇಕು ಅಂದ್ರೆ, ಸೊ -2.5 ಇದೆ ಇಲ್ಲಿ, ಅಲ್ಲಿ +1 ಇದೆ, ಕಂಪೇರ್ ಮಾಡ್ತಾ ಹೋಗಿ. -3, ಓಕೆ ಇಲ್ಲಿ x ಅಂತ ಬರ್ಕೊಳ್ಳಿ ಫಸ್ಟ್, ಇಲ್ಲಿ y ಅಂತ ಬರ್ಕೊಳ್ಳಿ. -3 -2.5 ಗಿಂತ ಜಾಸ್ತಿ ಇದೆನಾ ಕಡಿಮೆ ಇದೆನಾ, ಕಡಿಮೆ ಇದೆ ಹೌದಲ್ವಾ, ಕಡಿಮೆ ಇದೆ. ಸೊ -3 ಸಾರಿ ಇದರಿಂದನೇ ಫಸ್ಟ್ ಕಂಪೇರ್ ಮಾಡಿದ್ರೆ, ನೆಕ್ಸ್ಟ್ -3 ಇಂದ +1 ನೋಡಿ. -3 +1 ಗಿಂತ ಮತ್ತೆ ಕಡಿಮೆ ಇದೆ, ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಬರ್ಕೊಂಡಿದ್ದೀರಾ. -3 -2.5 ಒಂದಕ್ಕೆ ಕಂಪೇರ್ ಮಾಡಿದ್ರೆ ಅಂದ್ರೆ ಮತ್ತೆ -3ನೇ ಇದೆ ನಿಮ್ಗೆ, ಎರಡು ಸೇಮ್ ಆಗುತ್ತೆ. ಸೊ ಡೆಫಿನೆಟ್ ಆಗಿ x is less than y ಅಂತ ಬಂದ್ಬಿಡುತ್ತೆ, ಹೌದಲ್ವಾ, x is less than y. ಹಾಗಾದ್ರೆ ಆಪ್ಷನ್ ನಿಮ್ದು ಯಾವುದು, ಆಪ್ಷನ್ 3 x is less than y. ಸೊ ಇದರಲ್ಲಿ ಚೂರ್ ಚಾಲೆಂಜಿಂಗ್ ಏನಾಗಿತ್ತು, ಈ ಎರಡು ಈಕ್ವೇಷನ್ಸ್ ಗಳಲ್ಲಿ ಕೋಎಫಿಷಿಯಂಟ್ ಆಫ್ x² ಮತ್ತೆ ಕೋಎಫಿಷಿಯಂಟ್ ಆಫ್ y² ಸೇಮ್ ಇರಲಿಲ್ಲ. ಸೊ ಕೋಎಫಿಷಿಯಂಟ್ ಆಫ್ y² ಇಲ್ಲಿ ಯಾವುದೋ ಒಂದು ನಂಬರ್ ಇತ್ತು, ಇಲ್ಲಿ 2 ಇರೋದ್ರ ಬದಲು ಬೇರೆ ಯಾವ್ದಾದ್ರು ನಂಬರ್ ಇತ್ತು ಅಂದ್ರೆ ಅದೇ ಪ್ರೊಸೀಜರ್ ಫಾಲೋ ಮಾಡಬೇಕು. ಯಾವ ನಂಬರ್ ಇದೆ ಅದನ್ನ ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಮಾಡಿಬಿಟ್ಟು, ಇಲ್ಲಿ ಆ ಕಾನ್ಸ್ಟೆಂಟ್ ನಾವು ಪ್ರೀವಿಯಸ್ 9 ತಗೊಳ್ತಿದ್ದೆ, ಅದೇ ರೀತಿ ಬಂದಿರುವಂತ ನಂಬರ್ ನ ಕನ್ಸಿಡರ್ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡೋದ್ರಿಂದ ಅಷ್ಟು ಬರಬೇಕು ಬಂದಿರೋ ನಂಬರ್, ಆಡ್ ಅದ ಸಬ್ಟ್ರಾಕ್ಟ್ ಮಾಡೋದ್ರಿಂದ 3 ಬರಬೇಕು. ಈ ರೀತಿ ಹಾಕೊಂಡ್ಬಿಟ್ಟು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬಹುದು, ಸರಿ ಅಲ್ವಾ. ಸೊ 4th ಕ್ವೆಶ್ಚನ್ ಇಸ್ ಫಿಫ್ತ್ ಕ್ವೆಶ್ಚನ್ ನೋಡಿ. ಓಕೆ, ಕ್ವೆಶ್ಚನ್ ನಂಬರ್ 5 ನೋಡಿ. 3x² + 23x + 42 = 0. y² - 42y + 437 = 0. ಸೊ ಪ್ರೀವಿಯಸ್ ಪ್ರಾಬ್ಲಮ್ ತರನೇ ಇದೆ. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ y² ಗೆ ಕೋಎಫಿಷಿಯಂಟ್ ಇರ್ತಾ ಇತ್ತು, ಇಲ್ಲಿ x² ಗೆ ಕೋಎಫಿಷಿಯಂಟ್ ಇದೆ. ಸರಿ ಆಯ್ತು, ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ ನೋಡೋಣ. ಫಸ್ಟ್ ಸೈನ್ ಬರ್ಕೊಂಡ್ಬಿಡ್ತೀನಿ ನಾನು. ಸೊ ಪ್ಲಸ್ ಇದೆ ಚೇಂಜ್ ಆಗುತ್ತೆ, ಮೈನಸ್ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಪ್ಲಸ್ ಇದೆ, ಫಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ, ಪ್ಲಸ್ ಇರೋದ್ರಿಂದ ಇದು ಚೇಂಜ್ ಆಗುತ್ತೆ. ಸೊ ಚೇಂಜ್ ಆಗ್ಬಿಟ್ಟು ಮೈನಸ್ ಬರುತ್ತೆ, ಸರಿ ಆಯ್ತು. ಓಕೆ, ನೆಕ್ಸ್ಟ್ ನೋಡಿ ಸೆಕೆಂಡ್ ಇಕ್ವೇಶನ್ ಮೈನಸ್ ಇದೆ, ಮೈನಸ್ ಇದು ಚೇಂಜ್ ಆಗ್ಬಿಟ್ಟು ಪ್ಲಸ್ ಆಗುತ್ತೆ. ಸೊ ಪ್ಲಸ್ ಇದೆ, ಪ್ಲಸ್ ಫಸ್ಟ್ ಸೈನ್ ಮೇಲೆ ಡಿಪೆಂಡ್ ಇದೆ, ಮೈನಸ್ ಇರೋದ್ರಿಂದ ಇದು ಚೇಂಜ್ ಆಗಲ್ಲ. ಸೊ ಪ್ಲಸ್ ಹಾಗೆ ಉಳ್ಕೊಳ್ಳುತ್ತೆ. ಸರಿ, ಆನ್ಸರ್ ಸಿಕ್ತಲ್ವಾ ನಿಮ್ಗೆ, ಸೈನ್ಸ್ ಬರ್ಕೊಡ್ಲೆ. ಏನಿದೆ, ಎರಡು ರೂಟ್ಸ್ ನೆಗೆಟಿವ್ ಬರ್ತಿದೆ, ಎರಡು ರೂಟ್ಸ್ ಪಾಸಿಟಿವ್ ಬರ್ತಾ ಇದೆ. ಅಂದ್ರೇನು, x ಯಾವಾಗ್ಲೂ y ಗಿಂತ ಚಿಕ್ಕದಿರುತ್ತೆ. ಸೊ x is less than y, ಆಪ್ಷನ್ 3 ನೋಡಿ. ಡನ್. ಎಷ್ಟು ಈಸಿ ಇದೆ ಪ್ರಾಬ್ಲಮ್. ಈ ರೀತಿ ಪ್ರಾಬ್ಲಮ್ಸ್ ಗಳು ನಿಮಗೆ ಕೊಡ್ತಾ ಇರ್ತಾರೆ, ಬಟ್ ನೀವು ಅಬ್ಸರ್ವ್ ಮಾಡ್ಬೇಕಷ್ಟೇ. ಜಸ್ಟ್ ಸೈನ್ ಬರೆಯೋದ್ರಿಂದಾನೇ ನೋಡಿ ಆನ್ಸರ್ ಸಿಕ್ಬಿಡ್ತು ನಿಮ್ಗೆ, ಹೌದಲ್ವಾ. ಸೊ ಅದೇ ರೀತಿ ಓಕೆ, ಟ್ರೈ ಮಾಡಿ ನೋಡೋಣ ನಮ್ಗೆ ಏನ್ ರೂಟ್ಸ್ ತೆಗಿಯೋಕೆ ಆಗುತ್ತೋ ಇಲ್ವೋ ಈ ಲಾರ್ಜರ್ ನಂಬರ್ಸ್ ಗಳದ್ದು. ಸೊ ಫಸ್ಟ್ 42 ಇದೆ. ಸೊ ನಾನು ಏನ್ ಹೇಳ್ತಾ ಇದ್ದೀನಿ, ಇಲ್ಲಿ x² ಕೋಎಫಿಷಿಯಂಟ್ 3 ಇರೋದ್ರಿಂದ 3 ಮತ್ತೆ 42 ನ ಮಲ್ಟಿಪ್ಲೈ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ 42 3 ಟೈಮ್ಸ್ 42 3 2 6 3 4 12. ಸೊ 126. ನೀವೇನ್ ಮಾಡ್ಬೇಕು, ಇಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತಾ ಹೋಗ್ಬೇಕು. 2 6 12 2 3 6 3 2 6 3 1 3 3 7 21. 3 7 21 ಅಂದ್ರೆ ನೀವು ನೋಡಿ, 3 3 9 9 2 18 18 7 126. 18 ಮತ್ತೆ 7 ಮಾಡೋದ್ರಿಂದ ನನಗೆ 23 ಬರ್ತಿದ್ದೇನಾ, ಬರ್ತಾ ಇಲ್ಲ. 18 ಮತ್ತೆ 7 ಮಾಡಿದ್ರೆ 25 ಬರುತ್ತೆ. ಸೊ ಹಂಗಂದ್ರೆ ಇದ್ರಲ್ಲೇ ಮ್ಯಾನಿಪುಲೇಟ್ ಮಾಡಿ ನೋಡಿ. ಹಾಗಾದ್ರೆ ಹಿಂಗ್ ಮಾಡಿ, 3 3 9 7 7 14 14 ಮತ್ತೆ 9 23. ಹಾ ಬರ್ತಿದೆ ನೋಡಿ, 14 ಮತ್ತೆ 9 14 ಮತ್ತೆ 9 ಅಂದ್ರೆ ಫಸ್ಟ್ ಯಾವಾಗ್ಲೂ ದೊಡ್ಡ ಸಂಖ್ಯೆ, ಆಮೇಲೆ ಯಾವಾಗ್ಲೂ ಚಿಕ್ಕ ಸಂಖ್ಯೆ. 14 ಮತ್ತೆ 9. ಆಮೇಲೆ ನೋಡಿ, ಕೋಎಫಿಷಿಯಂಟ್ 3 ಇಂದ ಮಲ್ಟಿಪ್ಲೈ ಮಾಡಿ ತಾನೇ ನಾವು ತಗೊಂಡಿರೋದು, ಅದನ್ನ ಡಿವೈಡ್ ಮಾಡ್ಬೇಕು, ಮರಿಬೇಡಿ. ಸೊ -14/3 -9/3. ಸೊ ಈ ಎರಡು x ರೂಟ್ಸ್ ಸಿಕ್ಕು ನಿಮ್ಗೆ. ಈಗ y ರೂಟ್ಸ್ ತಗೋಬೇಕು ನೋಡಿ. 437 ಇದನ್ನ ಪ್ರೈಮ್ ಫ್ಯಾಕ್ಟರೈಸ್ ಮಾಡಿ, ಏನ್ ಬೇರೆ ದಾರಿನೇ ಇಲ್ಲ, ನೀವು ಅದೇ ರೀತಿ ಮಾಡ್ಬೇಕು. ಇಲ್ಲಾಂದ್ರೆ ಕಷ್ಟ ಆಗುತ್ತೆ ನಿಮ್ಗೆ, ಒಂದೊಂದನೇ ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನೋಡಿ, ಲಾಜಿಕ್ ಹೆಂಗ್ ಫಾಸ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ. 7 ಇದೆ, 2 ಇಂದ ಹೋಗೋದಿಲ್ಲ, ಅರ್ಥ ಆಗ್ತಿದ್ದೇನೆ, ಯಾಕಂದ್ರೆ ಆಡ್ ನಂಬರ್. 3 ಇಂದ ಹೋಗುತ್ತೆ ಇಲ್ವಾ, ಹೆಂಗ್ ಚೆಕ್ ಮಾಡ್ತೀರಾ,
4 + 3 7, 7 + 7 14. ಸೊ ಡಿಜಿಟಲ್ ಸಮ್ 14 ಬರ್ತಾ ಇದೆ. 14 3 ಇಂದ ಡಿವೈಡ್ ಆಗುತ್ತಾ? ಆಗಲ್ಲ ಅಲ್ವಾ? ಸೊ ಹಾಗಾಗಿ 437 3 ಇಂದನೂ ಆಗಲ್ಲ, ಹೌದಲ್ವಾ? ಸೊ ಅದು ನಾನಾಗಿದ್ರೆ ಹೆಂಗ್ ಮಾಡ್ತಿದ್ದೆ? 437 7 7 14, 14 3 ಇಂದ ಡಿವೈಡ್ ಆಗಲ್ಲ, ಸರಿ ಆಯ್ತು. ಸೊ 4 ಇಂದ ಡಿವೈಡ್ ಆಗಲ್ಲ, ಆಡ್ ನಂಬರ್. 5 ಇಂದ ಡಿವೈಡ್ ಆಗಲ್ಲ, 7 ಇಂದ ಎಂಡ್ ಆಗ್ತದೆ. 6 ಇಂದ ಡಿವೈಡ್ ಆಗಲ್ಲ, ಯಾಕೆ? 2 3 ಇಂದನೂ ಡಿವೈಡ್ ಆಗಲ್ಲ. 2 ಇಂದ ಡಿವೈಡ್ ಆಗಲ್ಲ, 3 ಇಂದ ಡಿವೈಡ್ ಆಗಲ್ಲ ಅಂದ್ರೆ 6 ಇಂದನೂ ಡಿವೈಡ್ ಆಗಲ್ಲ, ಸರಿ. 7 ಇಂದ ಆಗುತ್ತಾ? ನೋಡಿ 7 ಇಂದ ಆಗುತ್ತೋ ಇಲ್ವಾ? ಹೆಂಗೆ ಅಂದ್ರೆ ನಿಮಗೆ ಲಾಸ್ಟ್ ಡಿಜಿಟ್ 7 ಬರಬೇಕು. ನಿಮ್ಗೆ ಅರ್ಥ ಆಗ್ತಿದೆನಾ? 7 ಇಂದ ಆಗುತ್ತೆ ಟಕ್ ಅಂತ ನೋಡ್ಬಿಡಿ. 7 6 42, 1 ಉಳಿತು 17, 7 7 17, ಸಾರಿ 17 7 ರಿಂದ ಹೋಗೋದೇ ಇಲ್ಲ, ಸಡನ್ ಆಗಿ ಗೊತ್ತಾಗ್ಬಿಡುತ್ತೆ. ಸೊ 7 ರಿಂದ ಅಂತೂ ಹೋಗೋದಿಲ್ಲ. 7 6 42, 1 17 ಹೋಗಲ್ಲ. 8 ರಿಂದ ಹೋಗಲ್ಲ, ಯಾಕಂದ್ರೆ ಆಡ್ ನಂಬರ್. 9 3 ರಿಂದ ಹೋಗ್ಲಿಲ್ಲ ಅಂದ್ರೆ 9 ರಿಂದನೂ ಹೋಗಲ್ಲ. ಸೊ 10 ರಿಂದನೂ ಹೋಗಲ್ಲ. 11 11 3 33, ಸೊ 10 ಉಳಿತು 107, ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ 12 ರಿಂದ ಹೋಗುತ್ತಾ? ಆಡ್ ನಂಬರ್. 12 ರಿಂದ ಹೋಗಲ್ಲ. 13 13 ರಿಂದ ಟ್ರೈ ಮಾಡಿ ನೋಡಿ. ಸೊ 13 ರಿಂದ 13 13 26, 13 39 39 ಅಂದ್ರೆ 4 ಉಳಿತು 47 47, 13 ರಿಂದ ಹೋಗಲ್ಲ. ನೆಕ್ಸ್ಟ್ 14 14 ಹೋಗಲ್ಲ, 15 ಹೋಗಲ್ಲ, 16 ಹೋಗಲ್ಲ, 17 17 ರಿಂದ ಅಂತೂ ಹೋಗಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕಂದ್ರೆ 17 ಲಾಸ್ಟ್ ಡಿಜಿಟ್ 7 ಬೇಕು. ನೋಡಿ ಯಾವ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಲಾಸ್ಟ್ ಡಿಜಿಟ್ 7 ಬರುತ್ತೆ ಅಂದ್ರೆ ಲಾಸ್ಟ್ ಡಿಜಿಟ್ 1 ಇಂದ ಮಾಡಬೇಕು, ಅಥವಾ 21 ಇಂದ ಮಾಡಬೇಕು, ಅಥವಾ 11 ಇಂದ ಮಾಡಬೇಕು. ಯಾಕಂದ್ರೆ ಲಾಸ್ಟ್ ಡಿಜಿಟ್ ನಿಮ್ಗೆ ಏನಾಗುತ್ತೆ? 7 ಬರ್ಬೇಕಲ್ವಾ? ಸೊ ಡೈರೆಕ್ಟ್ ಆಗಿ ಆ ರೀತಿ ನೋಡ್ತಾ ಹೋದ್ರೆ 437 17 ಅಂತ 17 ಇಂದ ಅಂತೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನೆಕ್ಸ್ಟ್ ಪ್ರೈಮ್ ನಂಬರ್ 19 ಇದೆ. 19 ಇಂದ ಚೆಕ್ ಮಾಡಿ. 19 18 38 13 ಆಯ್ತು. 18 38 38 ಅಂದ್ರೆ 4 40 48 38 ಅಂದ್ರೆ 5 57, 19 57, ಹೌದಲ್ವಾ? ಹೋಗುತ್ತೆ 19 38, 5 ಉಳಿತು 57, 13 57. ಸೊ 19 ಮತ್ತೆ 23 ಎರಡು ಪ್ರೈಮ್ ನಂಬರ್. ವಾವ್, ತುಂಬಾ ಡಿಫಿಕಲ್ಟ್ ಇತ್ತು ಹಾಗಾದ್ರೆ. ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 437 ಬರುತ್ತೆ. ನನಗೆ 42 ಬರುತ್ತಾ? 23 + 19 ಬರುತ್ತಲ್ವಾ? 23 + 19 42 ಬರುತ್ತೆ. ಸೊ ಹಾಗಾಗಿ ಎರಡು ಡಿಜಿಟ್ಸ್ ಯಾವಾಗ ಸಿಕ್ಕು ನಿಮ್ಗೆ? ಎರಡು ರೂಟ್ಸ್. ಫಸ್ಟ್ ಯಾವಾಗಲೂ ದೊಡ್ಡದು ಬರೀಬೇಕು, ಆಮೇಲೆ ಚಿಕ್ಕದು ಬರೀಬೇಕು. ಸೊ +23 + 19 ಆರ್ ದ ರೂಟ್ಸ್. ಡಿವೈಡ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆ? ಕೋಶೆಂಟ್ ಆಫ್ y² 1 ಇದೆ. ಅರ್ಥ ಆಗ್ತಿದೆನಾ? ಸೊ ಈಸಿಯಾಗಿ ಈಗಲೂ ಕಂಪೇರ್ ಮಾಡ್ಕೊಬಹುದು. ಅರ್ಥ ಆಗ್ತಿದೆ? ಎರಡು ನೆಗೆಟಿವ್ ಇದೆ, ಎರಡು ಪಾಸಿಟಿವ್ ಇದೆ. x is less than y. ನೋಡಿ ಈ ರೀತಿ ಪ್ರಾಬ್ಲಮ್ಸ್ ಬಂದಾಗ ತುಂಬಾ ಡಿಫಿಕಲ್ಟ್. ಅರ್ಥ ಆಗ್ತಿದೆ ಅಲ್ವಾ? ರೂಟ್ಸ್ ಫೈಂಡ್ ಔಟ್ ಮಾಡೋದು ಅವ್ರು ತುಂಬಾ ಡಿಫಿಕಲ್ಟ್ ಕೊಡ್ತಾ ಇದ್ದಾರೆ ಅಂದ್ರೆ ಇದ್ರಲ್ಲಿ ಏನಾದ್ರೂ ಒಂದು ಈಸಿಯಾಗಿ ಸಾಲ್ವ್ ಮಾಡೋ ಅಂತ ಟ್ರಿಕ್ ಕೊಟ್ಟಿರ್ತಾರೆ. ಅವ್ರಿಗೆ ಕೂಡ ಗೊತ್ತಿರುತ್ತೆ ಯಾವ್ದಾದ್ರು ಪ್ರಾಬ್ಲಮ್ 1 ನಿಮಿಷದೊಳಗಡೆ ಮಾಡಕ್ ಆಗುತ್ತೆ ಅಂತಂದ್ರೆ ಮಾತ್ರ ಕೊಟ್ಟಿರ್ತಾರೆ, ಇಲ್ಲಾಂದ್ರೆ ಕೊಡೋದಿಲ್ಲ. ಅಂದ್ರೆ ಅವ್ರದ್ದೇನ್ ಟೈಮ್ ಲಿಮಿಟ್, ಟೈಮ್ ಪಾಯಿಂಟ್ ಕೊಟ್ಟಿರ್ತಾರಲ್ವಾ, ಅದ್ರ ಒಳಗಡೆನೆ ಆಗುವಂತ ಪ್ರಾಬ್ಲಮ್ಸ್ ಗಳನ್ನೇ ಕೊಟ್ಟಿರ್ತಾರೆ. ನಿಮ್ಗೆ ತುಂಬಾ ಕ್ಯಾಲ್ಕುಲೇಟರ್ ಅಂತ ಕೊಟ್ಟಿರೋದಿಲ್ಲ. ನೋಡಿ ಜಸ್ಟ್ ಸೈನ್ ನೋಡ್ಕೊಂಡ್ಬಿಟ್ಟೆ ಆನ್ಸರ್ ಮಾಡ್ಬೋದಿತ್ತು. 3-4 ಸೆಕೆಂಡ್ಸ್ ಒಳಗಡೆ ಸಾಲ್ವ್ ಮಾಡ್ಬೋದಾಗಿತ್ತು. ಅರ್ಥ ಆಗ್ತಿದೆ ಅಲ್ವಾ? ಸೊ 5th ಕ್ವಶನ್ ಸಾಲ್ವ್ ಆಯ್ತು. ನೆಕ್ಸ್ಟ್ 6th ಕ್ವಶನ್ ಸ್ಟಾರ್ಟ್ ನೋಡೋಣ. ಓಕೆ, ಕ್ವಶನ್ ನಂಬರ್ 6 ನೋಡಿ. ಸೊ ಎರಡು ಈಕ್ವೇಶನ್ ನೋಡಿ, ಇಲ್ಲಿ x² ಗೆ ಕೋಎಫಿಷಿಯಂಟ್ ಬಂದಿದೆ, ಇಲ್ಲಿ ಕೂಡ y² ಗೆ ಕೋಎಫಿಷಿಯಂಟ್ ಬಂದಿದೆ. ಸರಿ ಆಯ್ತು. ಫಸ್ಟ್ ಸೈನ್ಸ್ ಗಳನ್ನ ಬರ್ಕೋಣ. ಸೈನ್ಸ್ ಇಂದ ಆಗುತ್ತೋ ಇಲ್ವ ಅಂತ. ಮೈನಸ್ ಇದೆ, ಚೇಂಜ್ ಆಗ್ಬಿಟ್ಟು ಪ್ಲಸ್ ಆಗುತ್ತೆ. ಫಸ್ಟ್ ಮೇಲೆ ಡಿಪೆಂಡ್. ಮೈನಸ್ ಇರೋದ್ರಿಂದ ಈ ಸೈನ್ ಚೇಂಜ್ ಆಗಲ್ಲ, ಸೊ ಮೈನಸ್ ಆಗೇ ಇದೆ. ಸೊ ನೆಕ್ಸ್ಟ್ ಮೈನಸ್ ಇದೆ, ಚೇಂಜ್ ಆಗ್ಬಿಟ್ಟು ಪ್ಲಸ್ ಆಗುತ್ತೆ. ಸೊ ಪ್ಲಸ್ ಮೈನಸ್ ಮೇಲೆ ಡಿಪೆಂಡು, ಸೊ ಫಸ್ಟ್ ಸೈಡ್ ಮೇಲೆ ಡಿಪೆಂಡು. ಮೈನಸ್ ಇರೋದ್ರಿಂದ ಚೇಂಜ್ ಆಗಲ್ಲ, ಸೊ ಪ್ಲಸ್ ಆಗಿರುತ್ತೆ. ಸೊ ಕನ್ಕ್ಲೂಷನ್ ಮಾಡೋದಕ್ಕೆ ಬರೋದಿಲ್ಲ, ಯಾಕಂದ್ರೆ ಒಂದು ಪಾಸಿಟಿವ್ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಈ ಎರಡು ಪಾಸಿಟಿವ್ ಚಿಕ್ಕದು ಬಂದಿದ್ದು ದೊಡ್ಡದು ಕೂಡ ಬರ್ಬೋದು, ಅಥವಾ ನೆಗೆಟಿವ್ ಚಿಕ್ಕದು ಬರ್ಬೋದು. ಸೊ ಕನ್ಕ್ಲೂಷನ್ ಮಾಡೋದಕ್ಕೆ ಆಗೋದಿಲ್ಲ ಸೈನ್ಸ್ ಇಂದ. ಸೊ ನೆಕ್ಸ್ಟ್ ಏನ್ ಮಾಡಬೇಕು? ಈಗ ನೀವು 2 ನಾನು ಹೇಳಿದ್ದೇನು, 2 ನ ಮತ್ತೆ 45 ನ ಮಲ್ಟಿಪ್ಲೈ ಮಾಡಿ, ಸಾರಿ 145 ನ ಮಲ್ಟಿಪ್ಲೈ ಮಾಡಿ. 145 ಎರಡು ಸಾರಿ ಮಾಡಿ. ಸೊ 142 ಸಾರಿ 280, 280 ಒಂದು 10 290. ಸೊ 290. 2 × 145 290. ಇದನ್ನ ನೀವೇನ್ ಮಾಡ್ಬೇಕು? ಪ್ರೈಮ್ ಫ್ಯಾಕ್ಟರೈಸ್ ಮಾಡ್ಬೇಕು. 2 1 2 2 4 8, 1 ಉಳಿತು 2 5 10. ಸೊ 145 ಇದೆ, 5 ಇಂದ ಡೈರೆಕ್ಟ್ ಆಗಿ ಡಿವೈಡ್ ಮಾಡಿ. 5 2 10, 4 ಉಳಿತು 45, 5 9 45, 29. 29 ಪ್ರೈಮ್ ನಂಬರ್, ಹೌದಲ್ವಾ? ಪ್ರೈಮ್ ನಂಬರ್ 100 ವರೆಗೂ ನಿಮ್ಗೆ ನೆನ್ಪಿರಲೇಬೇಕು. 29 ಪ್ರೈಮ್ ನಂಬರ್ ಇರೋದ್ರಿಂದ ಸೊ ಈಸಿಯಾಗಿ ಇಲ್ಲಿಗೆ ನಿಲ್ಲಿಸ್ಬಿಡಿ. ನೆಕ್ಸ್ಟ್ 29 ಒಂದ್ಸಾನೆ ಮಾಡ್ಬೇಕು. 29 29 ಒಂದೇ 29, 5 10 10 ಮತ್ತೆ 29 290 ಬರುತ್ತೆ. ಸಬ್ಟ್ರಾಕ್ಟ್ ಮಾಡೋದ್ರಿಂದ 19 ಬರುತ್ತೆ. ಸೊ ಫಸ್ಟ್ ಯಾವ್ದು 29 ಬರ್ಕೊಳ್ಳಿ, ಆಮೇಲೆ ಯಾವ್ದು 10 ಬರ್ಕೊಳ್ಳಿ, ಹೌದಲ್ವಾ? 5 10. ಬಟ್ ಇಲ್ಲಿ ಏನಾಗುತ್ತೆ, ಫಸ್ಟ್ ನಂಬರ್ 2 ಇರೋದ್ರಿಂದ ನಾವೇನ್ ಮಾಡ್ಬೇಕು? ಇದನ್ನ 2 ಇಂದ ಡಿವೈಡ್ ಮಾಡ್ಕೋಬೇಕು. ಸೊ ಡಿವೈಡೆಡ್ ಬೈ 2. ಸರಿ ಅಲ್ವಾ? ನೆಕ್ಸ್ಟ್ ನೋಡ್ಕೊಳ್ಳಿ, 28 × 2 ಟೈಮ್ಸ್. ಇದನ್ನ ನೀವು ಈಸಿಯಾಗಿ ಮಾಡ್ತೀರಾ. 56, ಹೌದಲ್ವಾ? 56
ಈಸಿಯಾಗಿ ಮಾಡ್ಬೋದು. 8 7 56 ತಾನೆ, 8 7 56 ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಹೇಳಿದ್ರಿಂದ ನೀವು ಇಲ್ಲಿ ಏನ್ ಮಾಡ್ಬೋದು, 7 8 56 ಅಂತ ಮಾಡ್ಕೋಬಹುದು. 7 8 15 ಬಂದ್ಬಿಡುತ್ತೆ, ಹೌದಲ್ವಾ? ಸೊ ಫಸ್ಟ್ ಲಾರ್ಜರ್ ನಂಬರ್ ಬರ್ಕೋಬೇಕು 8, ಆಮೇಲೆ 7 ಬರ್ಕೋಬೇಕು. ಸೊ 2 ಇಂದ ಮಲ್ಟಿಪ್ಲೈ ಮಾಡಿದ್ವಿ, 2 ಇಂದ ಡಿವೈಡ್ ಮಾಡಬೇಕು, ಡಿವೈಡೆಡ್ ಬೈ 2 ಹೌದಲ್ವಾ? ಸೊ ಇಲ್ಲಿ 2 ಡಿಜಿಟ್ ಏನಾಯ್ತು, 2 ರೂಟ್ಸು 8/2 7/2 29/2 10/2. ಇದ ನೀವು ಡಿವೈಡೆಡ್ ಬೈ 2 ಎರಡೂ ಕಡೆ ಹಾಕ್ಬೇಕು ನೋಡಿ. y ಸ್ಕ್ವೇರ್ ಕೋಎಫಿಷಿಯಂಟ್ 2 ಇದೆ, x ಸ್ಕ್ವೇರ್ ಕೋಎಫಿಷಿಯಂಟ್ 2 ಇದೆ. ಎಲ್ಲಾ ನಂಬರ್ನು 2 ಇಂದ ಡಿವೈಡ್ ಮಾಡಬೇಕು ಅಂದ್ರೆ ಕಂಪ್ಯಾರಿಸನ್ ಅಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ. ನೀವ್ ಏನ್ ಮಾಡ್ಕೋಬಹುದಾಗಿತ್ತು, ಜಸ್ಟ್ 29 ಮತ್ತೆ 80 ಕಂಪೇರ್ ಮಾಡಿ. ಯಾಕಂದ್ರೆ ಡಿವೈಡೆಡ್ ಬೈ 2 ಇದೆ, ಎರಡನ್ನೂ ಡಿವೈಡ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ವ್ಯತ್ಯಾಸನೇ ಇರೋದಿಲ್ಲ. ಅರ್ಥ ಆಗ್ತಿದೆ ಅಲ್ವಾ? 29 8 ಗಿಂತ ದೊಡ್ಡದಿದೆನೋ ಇಲ್ವೋ? ಸರಿ, ನಾನು ಇಲ್ಲಿ x ಅಂತ ಬರ್ಕೊಳ್ತೀನಿ, ಇಲ್ಲಿ y ಅಂತ ಬರ್ಕೊಳ್ತೀನಿ. 29 x ಗಿಂತ ಪ್ಲಸ್ 29 ಇದು 8 ಗಿಂತ ಜಾಸ್ತಿ ಇದೆನಾ? ಹೌದು, ದೊಡ್ಡದಿದೆ y ಗಿಂತ. ಆಮೇಲೆ -10 ಪ್ಲಸ್ 8 ಗಿಂತ ಏನಿದೆ, ಚಿಕ್ಕದಿದೆ. ಅರ್ಥ ಆಗ್ತಿದೆನಾ? -10 8 ಗಿಂತ ಏನಿದೆ, ಚಿಕ್ಕದಿದೆ. ನೋಡಿ, ಯಾವಾಗ ಎಕ್ಸ್ ದೊಡ್ಡದು ಮತ್ತೆ ಚಿಕ್ಕದು ಅಂತ ಹೇಳ್ತಾ ಇದ್ದಾರೆ, ನಮಗೆ ಕನ್ಫರ್ಮ್ ಇಲ್ಲ ದೊಡ್ಡದು ಅಥವಾ ಚಿಕ್ಕದು ಅಥವಾ ಈಕ್ವಲ್ ಅಂತ ಹೇಳಕ್ ಬರ್ತಾನೆ ಇಲ್ಲ ಅಲ್ವಾ? ಸೊ ಹಾಗಾಗಿ ಡೈರೆಕ್ಟ್ ಆಗಿ ನೀವೇನಂತ ಹೇಳ್ಬಿಡ್ಬೋದು, ಸಿ ಅಂಡ್ ಡಿ ಕೆನಾಟ್ ಬಿ ಡಿಟರ್ಮೈನ್ಡ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಸಿ ಅಂಡ್ ಡಿ ಅಂತ ಸೀದಾ ಹೇಳ್ಬಿಡ್ಬೋದು ನೀವು. 29 8 ಗಿಂತ ಜಾಸ್ತಿ, 10 8 ಗಿಂತ ಕಡಿಮೆ ಇದೆ. ಸೊ ಒಂದ್ಸರಿ ಜಾಸ್ತಿ ಒಂದ್ಸರಿ ಕಡಿಮೆ ಬರ್ತಾ ಇದೆ, ಹಾಗಾಗಿ ಡೈರೆಕ್ಟ್ ಆಗಿ ಸಿ ಅಂಡ್ ಡಿ ಅಂತ ಹೇಳ್ಬಿಡ್ಬೋದು. ಸರಿ ಆಯ್ತು. ಇದ್ರಲ್ಲಿ ಏನಾದ್ರು ಶಾರ್ಟ್ ಟ್ರಿಕ್ ಇದೆನಾ ಅದು ಚೆಕ್ ಮಾಡ್ಕೊಳ್ಳಿ. ಇದ್ರಲ್ಲಿ ಏನೋ ಶಾರ್ಟ್ ಟ್ರಿಕ್ ಇಲ್ಲ, ಏನಕ್ಕಂದ್ರೆ ಸೈನ್ ಅಲ್ಲಿ ಕೂಡ ಕನ್ಫ್ಯೂಷನ್ ಆಗ್ತಾ ಇದೆ. ಸೊ ಡೈರೆಕ್ಟ್ ಆಗಿ ನೀವು ರೂಟ್ಸ್ ತಗೋಬೇಕು, ರೂಟ್ಸ್ ನ ಕಂಪೇರ್ ಮಾಡ್ಬಿಟ್ಟು ಸಿ ಅಂಡ್ ಡಿ ಹೌದಾ ಅಲ್ವಾ ಅಂತ ಹೇಳ್ಬೇಕು. ಅಂದ್ರೆ ಆಪ್ಷನ್ಸ್ ಗಳಲ್ಲಿ ಯಾವ್ದು ಕರೆಕ್ಟ್ ಅಂತ, ಅದ ಆನ್ಸರ್ ಸಿ ಅಂಡ್ ಡಿ ಬರುತ್ತೆ. ಸರಿ ಅಲ್ವಾ? ಸೊ ಕ್ವಶನ್ ನಂಬರ್ 6 ಕೂಡ ಕಂಪ್ಲೀಟ್ ಆಯ್ತು. ಸೊ ಕ್ವಶನ್ ನಂಬರ್ 7 ಈಗ ನಾವು ಡಿಸ್ಕಸ್ ಮಾಡೋಣ. ಅದಾದ್ಮೇಲೆ ನಿಮ್ಗೆ ಒಂದೆರಡು ಹೋಮ್ವರ್ಕ್ ಕ್ವಶನ್ಸ್ ಕೊಡ್ತೀನಿ, ಅದನ್ನ ನೀವು ಸಾಲ್ವ್. ಓಕೆ, ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ ಒಂಚೂರು ಡಿಫ್ರೆಂಟ್ ಆಗಿದೆ. ಇದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್, ನೀವು ಅರ್ಥನೂ ಮಾಡ್ಕೋಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ಪ್ರಾಬ್ಲಮ್ಸ್ ಬಂದ್ರೆ ನೀವು ಸಿಗಾಕೋಬಾರ್ದಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ. ಅದಕ್ಕೆ x² - 4 = 0, y² - 9y + 20 = 0. ಇಲ್ಲಿ ನೋಡಿ, ಇಲ್ಲಿ ಏನು x⁴ ಇದೆ ಅಲ್ವಾ, ಅದರದ್ದು ಟರ್ಮ್ ಇದೆ x⁴1, ಅಂದ್ರೆ ಜಸ್ಟ್ x ಟರ್ಮ್ ಇಲ್ಲ ಇಲ್ಲಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ಈ ರೀತಿ ಪ್ರಾಬ್ಲಮ್ಸ್ ಬಂದಾಗ ಹೆಂಗ್ ಮಾಡೋದು, ಇದು ತುಂಬಾ ಈಸಿ ಇದೆ. ಹೆಂಗೆ ಇದನ್ನ ಸಾಲ್ವ್ ಮಾಡ್ಬೋದು, x² = 4 ಹೌದಲ್ವಾ? -4 ನ ಕಡೆ ಕಳಿಸಿ x² = 4. ಈಗ ಯಾವ್ದಾದ್ರು ಒಂದು ನಂಬರ್ ನ ಸ್ಕ್ವೇರ್ ಮಾಡಿದ್ರೆ ನಿಮಗೆ 4 ಬರಬೇಕು ಅಂದಾಗ ನೀವು x ವ್ಯಾಲ್ಯೂ ಡೈರೆಕ್ಟ್ ಆಗಿ 2 ಬರೀತೀರಾ, ಹೌದಲ್ವಾ? x = 2 ಅಂತ ಬರೀತೀರಾ, ಹೌದಲ್ವಾ? ಬಟ್ x is not only equals to 2, ಅದು 2ಕ್ಕೆ ಮಾತ್ರ ನೋಡಿ. x² ಇದೆ, ಸ್ಕ್ವೇರ್ ಇಂದ ನಮಗೆ 2 ರೂಟ್ಸ್ ಬರಬೇಕು. ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ವಾ ಇದು? ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲಿ ಎಷ್ಟು ರೂಟ್ಸ್ ಇರ್ತವೆ? 2. ಬಟ್ 1 ಮಾತ್ರ ಬರೀತಾ ಇದ್ದೀರಾ ನೀವು. ಸೊ ಹಾಗಾಗಿ 2 ರೂಟ್ಸ್ ಇರ್ತವೆ. ಯಾವುದು? +or -2. ಅರ್ಥ ಆಗ್ತಿದೆನಾ? -2 ಸ್ಕ್ವೇರ್ ಏನು? 4 ತಾನೆ. +2 ಸ್ಕ್ವೇರ್ ಏನು? 4 ತಾನೆ. ಯಾಕೆ 2 ರೂಟ್ಸ್? ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿರೋದ್ರಿಂದ 2 ರೂಟ್ಸ್ ಸಿಗ್ತವೆ. ಸೊ ಒಂದು ರೂಟ್ ಯಾವುದು? ಸೊ ಹಿಂಗ್ ಬರ್ಕೊಳ್ಳಿ, +2 -2 ಡನ್. ಸೊ ಇದು x ರೂಟ್ಸ್. ನೀವೀಗ y ರೂಟ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. 20 ಇದೆ, ಸೊ ನಿಮಗೆ 9 ಬೇಕು. 5 4 5 4 20, 5 4 9. ಸೊ 5 ಫಸ್ಟ್ ದೊಡ್ಡ ಬರ್ಕೋಬೇಕು, ಆಮೇಲೆ 4 ಚಿಕ್ಕದ್ ಬರ್ಕೋಬೇಕು. ಮೈನಸ್ ಇದೆ, ಚೇಂಜ್ ಆಗ್ಬಿಟ್ಟು ಪ್ಲಸ್ ಆಗುತ್ತೆ. ಸೊ ಪ್ಲಸ್ ಮೈನಸ್ ಮೇಲೆ ಡಿಪೆಂಡ್. ಮೈನಸ್ ಇರೋದ್ರಿಂದ ಏನಾಗುತ್ತೆ, ಅದು ಸೈನು ಮೈನಸ್ ಇರೋದ್ರಿಂದ ಚೇಂಜ್ ಆಗಲ್ಲ. ಸೊ ಪ್ಲಸ್ ಹಾಗೆ ಉಳ್ಕೊಳ್ಳುತ್ತೆ. ಸೊ ಪ್ಲಸ್. ಸೊ +2 +5 ಗಿಂತ ಚಿಕ್ಕದಿದೆ. ಸರಿ, ಓಕೆ. ಇದು x ವ್ಯಾಲ್ಯೂಸ್, ಇದು y ವ್ಯಾಲ್ಯೂಸ್. ನಾನು x ಮತ್ತೆ y ರಿಲೇಷನ್. ಸೊ 2 5 ಗಿಂತ ಚಿಕ್ಕದಿದೆ, ಅಂದ್ರೆ x y ಗಿಂತ ಚಿಕ್ಕದಿದೆ. 2 4 ಗಿಂತ ಚಿಕ್ಕದೇ ಇದೆ. -2 5 ಗಿಂತ ಚಿಕ್ಕದೇ ಇದೆ. ಸೊ -2 4 ಗಿಂತ ಚಿಕ್ಕದೇ ಇದೆ. ಸೊ ಹಾಗಾಗ್ಬಿಟ್ಟು x is less than y. ದಟ್ಸ್ ಇಟ್, x is less than y. ಆಪ್ಷನ್ 3 ನೋಡಿ ಎಷ್ಟು ಈಸಿ ಇದೆ. ಸೊ ಇಲ್ಲಿ ನೀವು ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬಾರ್ದು. 2 ರೂಟ್ಸ್ ಸಿಗ್ತವೆ ನಮಗೆ, +or -2. ಹೋಪ್ ಆಲ್ ದ ಕ್ವಶನ್ಸ್, ಅಂದ್ರೆ ಏನು 7 ಕ್ವಶನ್ಸ್ಗಳು ನಾನು ಡಿಸ್ಕಸ್ ಮಾಡಿದ್ದೀನಿ, ಇದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಈಗ ಒಂದೆರಡು ಹೋಮ್ವರ್ಕ್ ಕ್ವಶನ್ಸ್ಗಳು ಕೊಡ್ತೀನಿ, ಅದನ್ನ ಸಾಲ್ವ್ ಮಾಡಿ. ಅಷ್ಟು ಸಾಲ್ವ್ ಮಾಡಿದ್ರೆ ಸಾಕು, ನೀವು ಈಸಿಯಾಗಿ ಯಾವುದೇ ಎಕ್ಸಾಮ್ ಅಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ಗಳು ಬಂತು ಅಂದ್ರೆ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಓಕೆ, ಕ್ವಶನ್ಸ್ 7 ಕ್ವಶನ್ಸ್ ನಾವು ಡಿಸ್ಕಸ್ ಮಾಡಿದ್ವಿ ಈಸಿಯಾಗಿ ಹಿಂಗೆ ಸಾಲ್ವ್ ಮಾಡೋದು ಅಂತ. 8th ಮತ್ತೆ 9th ನಿಮಗೆ ಎರಡನ್ನು ಹೋಮ್ವರ್ಕ್ ಕೊಡ್ಬೋದಾಗಿತ್ತು, ಬಟ್ ಇಲ್ಲಿ ನಾನು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಶಾರ್ಟ್ ಟ್ರಿಕ್ ಹೇಳೋ ಅಂತ ಅವಶ್ಯಕತೆ ತುಂಬಾ ಇದೆ. ಸೊ ಏನು ಅಂದ್ರೆ, ಈ ಕರೆಕ್ಟಾಗಿ ತಿಳ್ಕೊಳ್ಳಿ, ಕಾನ್ಸ್ಟೆಂಟ್ ವ್ಯಾಲ್ಯೂ 2 ನೆಗೆಟಿವ್ ಬಂದ್ರೆ
ಅರ್ಥ ಆಗ್ತಿದೆನಾ? ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಎರಡು ನೆಗೆಟಿವ್ ಬಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಕೆನಾಟ್ ಬಿ ಡಿಟರ್ಮೈನ್ಡ್. x is equals to y or cannot be determined. ಸರ್ ಇದು ಹೆಂಗ್ ಸರ್ ನೀವು ಹೇಳ್ತೀರಾ? ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ನೋಡಿ, ಇಲ್ಲಿ +3 ಇದೆ +15 ಇದೆ, ಅಫ್ ಕೋರ್ಸ್ ಹೌದಲ್ವಾ? ಒಂದ್ ವೇಳೆ ಇಲ್ಲಿ -3 -15 ಎರಡು ಕಾನ್ಸ್ಟೆಂಟ್ ಸೈನ್ಗಳು ಏನಿದೆ ಅಲ್ವಾ, ಇವೆರಡು ನೆಗೆಟಿವ್ ಬಂದ್ಬಿಟ್ರೆ ಜಸ್ಟ್ ಈಕ್ವೇಷನ್ ಹಿಂಗ್ ನೋಡ್ಬೇಕು. ಸೊ ಎರಡು ಕಾನ್ಸ್ಟೆಂಟ್ ನೆಗೆಟಿವ್ ಇದಾವೆ, ಸಿ ಅಂಡ್ ಡಿ ಕೆನಾಟ್ ಬಿ ಡಿಟರ್ಮೈನ್ಡ್. ಅದು ಹೆಂಗ್ ಸರ್ ನೀವು ಹೇಳ್ತೀರಾ? ನೋಡಿ ಇದ್ರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಲಸ್ ಇದೆ ಚೇಂಜ್ ಆಗ್ಬಿಟ್ಟು ಮೈನಸ್ ಆಗುತ್ತೆ, ಮೈನಸ್ ಇದೆ ಪ್ಲಸ್ ಮೇಲೆ ಡಿಪೆಂಡ್ ಆಗುತ್ತೆ, ಪ್ಲಸ್ ಇರೋದ್ರಿಂದ ಇದೇನಾಗುತ್ತೆ ಚೇಂಜ್ ಆಗ್ಬಿಟ್ಟು ಏನಾಗುತ್ತೆ ಪ್ಲಸ್ ಆಗುತ್ತೆ. ಅರ್ಥ ಆಗ್ತಿದೆನಾ? ಈಗ ಇಲ್ಲಿ ಪ್ಲಸ್ ಇದೆ ಚೇಂಜ್ ಆಗಿ ಏನಾಗುತ್ತೆ ಮೈನಸ್ ಆಗುತ್ತೆ, ಇಲ್ಲಿ ಮೈನಸ್ ಇದೆ ಫಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ, ಪ್ಲಸ್ ಇರೋದ್ರಿಂದ ಇದು ಕೂಡ ಚೇಂಜ್ ಆಗುತ್ತೆ ಪ್ಲಸ್ ಆಗುತ್ತೆ. ನೋಡಿ ಯಾವ್ದಾದ್ರು ರೂಟ್ಸ್ ಗಳು ಒಂದ್ ಪಾಸಿಟಿವ್ ಒಂದ್ ನೆಗೆಟಿವ್ ಬರ್ತಾ ಇದೆ, ಒಂದ್ ಪಾಸಿಟಿವ್ ಒಂದ್ ನೆಗೆಟಿವ್ ಬರ್ತಿದೆ. ಇದು ಎಕ್ಸ್ ದು ಇದು ವೈ ದು ಡೈರೆಕ್ಟ್ ಆಗಿ ಕೆನಾಟ್ ಬಿ ಡಿಟರ್ಮೈನ್ಡ್. ಯಾಕೆ? ಇಲ್ಲಿ ನೋಡಿ ಇಲ್ಲಿರೋ ಪಾಸಿಟಿವ್ ವ್ಯಾಲ್ಯೂ ಇದಕ್ಕಿಂತ ಚಿಕ್ಕದಿದೆ ಹೌದಲ್ವಾ? ಇಲ್ಲಿರೋ ನೆಗೆಟಿವ್ ವ್ಯಾಲ್ಯೂ ಪಾಸಿಟಿವ್ ವ್ಯಾಲ್ಯೂ ಮೈನಸ್ ಗಿಂತ ದೊಡ್ಡದಿರುತ್ತೆ. ಸೊ ಇಲ್ಲಿರೋ ನೆಗೆಟಿವ್ ವ್ಯಾಲ್ಯೂ ಈ ಪಾಸಿಟಿವ್ ಸೈನ್ ಗಿಂತ ಚಿಕ್ಕದಿರುತ್ತೆ, ಎಕ್ಸ್ ವ್ಯಾಲ್ಯೂ ಚಿಕ್ಕದಿದೆ ದೊಡ್ಡದಿದೆ, ಹಾಗಾಗಿ ಡೈರೆಕ್ಟ್ ಆಗಿ ಕೆನಾಟ್ ಬಿ ಡಿಟರ್ಮೈನ್ಡ್. ಅರ್ಥ ಆಗ್ತಿದೆ ಅಲ್ವಾ? ಲಾಸ್ಟ್ ಅಂಡ್ ಫೈನಲ್ ತುಂಬಾ ಸಖತ್ತಾಗಿರುವಂತ ಟ್ರಿಕ್ ಇದು. ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಅಂದ್ರೆ ಕಾನ್ಸ್ಟೆಂಟ್ ಸೈನ್ಸ್ ಗಳು ಎರಡು ನೆಗೆಟಿವ್ ಬಂದ್ಬಿಟ್ರೆ ಡೈರೆಕ್ಟ್ ಆಗಿ ಸಿ ಅಂಡ್ ಡಿ ಆರ್ ಎಕ್ಸ್ ಇಸ್ ಟು ವೈ ಆರ್ ಸಿ ಅಂಡ್ ಗೆ ಮಾರ್ಕ್ ಮಾಡ್ಬಿಟ್ಟು ಈಸಿಯಾಗಿ ನೀವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೋದು. ಅರ್ಥ ಆಗ್ತಿದೆ ಅಲ್ವಾ? ಸೊ 8 ಕ್ವಶನ್ ನಿಮ್ಗೆ ಹೋಮ್ವರ್ಕ್ ಕೊಡೋಣ ಅನ್ಕೊಂಡಿದ್ದೆ. ಸೊ ಈ ಶಾರ್ಟ್ ಟ್ರಿಕ್ ಹೇಳೋದ್ರಿಂದ ನಾನೇ ಸಾಲ್ವ್ ಮಾಡ್ದಂಗೆ ಆಯ್ತು. ಸೊ 9th ಕ್ವಶನ್ 4p² - 8p + 3 = 0, 2q² - 13q + 15 = 0. ಸೊ ಕ್ವಶನ್ ನೋಡ್ತಾನೆ ಈಗ ನಾವು ಇಷ್ಟು ತನಕ ಸಾಲ್ವ್ ಮಾಡಿದ್ವಿ, ಇದಕ್ಕೆ ಸಮಾಧಾನ ಇಲ್ಲ ಅನ್ಕೋಬೇಡಿ. x ಬದಲು p ಕೊಟ್ಟಿದ್ದೀನಿ, y ಬದಲು q ಕೊಟ್ಟಿದ್ದೀನಿ, ಸುಮ್ಮನೆ ನಿಮ್ಗೆ ಒಂಚೂರು ಕನ್ಫ್ಯೂಸ್ ಆಗಲಿ ಅಂತ ಅಷ್ಟೇ. ಸೊ ಅದೇ ರೀತಿ ಪ್ರಾಬ್ಲಮ್ ನಿಮ್ಗೆ ಏನೋ ಸೈನ್ ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ 4 ಇದೆ, 4 ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸಾರಿ ಇದು ಹೋಮ್ವರ್ಕ್ ಅಲ್ವಾ, ನಾನು ಹೇಳಂಗಿಲ್ಲ. ಸರಿ 9th ಕ್ವಶನ್ ಹೋಮ್ವರ್ಕ್ ಇದು. ಅಂದ್ರೆ ನೀವು ಸಾಲ್ವ್ ಮಾಡ್ಬಿಟ್ಟು ಇದ್ರದ್ದು ಆನ್ಸರ್ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಆಪ್ಷನ್ಸ್ ಗಳನ್ನು ಬರೀರಿ, ಅಂದ್ರೆ ಈ ರೀತಿ ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4, ಆಪ್ಷನ್ 5 ಇವೇ ಆಪ್ಷನ್ಸ್ ಗಳು ಫಾಲೋ ಆಗಬೇಕು. ಅರ್ಥ ಆಗ್ತದೆ? ಆಪ್ಷನ್ 1 ಅಂದ್ರೆ x > y. ಇದನ್ನ ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ ತಗೊಂಡು ಅಥವಾ ವಿಡಿಯೋ ಪಾಸ್ ಮಾಡ್ಬಿಟ್ಟು ಈ ಆಪ್ಷನ್ಸ್ ಗಳು ನೋಡ್ಕೊಂಡು ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಆನ್ಸರ್ ನ ಕಮೆಂಟ್ ಮಾಡ್ಬೋದು. ಈ ಟ್ರಿಕ್ಸ್ ಗಳು ನಿಮ್ಗೆ ಈಸಿ ಅನಿಸ್ತಿದೆ ಅಂದ್ರೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಗಳು ತುಂಬಾ ಚೆನ್ನಾಗಿ ಹೆಲ್ಪ್ ಆಯ್ತು ನಮ್ಗೆ ಅಂತ ಅನಿಸಿದೆ ಅಂದ್ರೆ ಬಹಳ ಜನಕ್ಕೆ ಶೇರ್ ಮಾಡಿ. ಏನಕ್ಕಂದ್ರೆ ಈ ರೀತಿ ಪ್ರಾಬ್ಲಮ್ಸ್ ಗಳು 1 ನಿಮಿಷದಲ್ಲಿ ಬೇಡ, 1 ನಿಮಿಷ ನಿಮ್ಗೆ ಜಾಸ್ತಿನೇ ಆಯ್ತು, 10 ರಿಂದ 12 ಸೆಕೆಂಡ್ ಒಳಗಡೆ ಮಾಡ್ಬಿಡ್ಬೋದು. ಇಲ್ಲ ಸರ್ ನಾನು ಟೇಬಲ್ಸ್ ಅಲ್ಲಿ ಒಂಚೂರು ವೀಕ್ ಇದೆ ಅಂದ್ರೆ 20 ಸೆಕೆಂಡ್ ಒಳಗೆ ಮಾಡ್ಬೋದ್ರಿ ನೀವು. ಇನ್ನ 40 ಸೆಕೆಂಡ್ ಉಳಿಯುತ್ತೆ, ಬೇರೆ ಯಾವ್ದಾದ್ರು ಡಿಫಿಕಲ್ಟ್ ಪ್ರಾಬ್ಲಮ್ ಗೆ ನೀವು 40 ಸೆಕೆಂಡ್ ಉಳಿಸ್ಕೋಬಹುದು. ಸೊ ನಿಮಗೆ ಹೆಲ್ಪ್ ಆಗಿದೆ, ತುಂಬಾ ಚೆನ್ನಾಗಿತ್ತು ಅಂದ್ರೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಸರ್ ಹೆಲ್ಪ್ಫುಲ್ ಅಂತ ಹೇಳ್ಬಿಟ್ಟು. ಅದೇ ರೀತಿ ಯಾರಿಗೆ ತುಂಬಾ ಅವಶ್ಯಕತೆ ಇದೇನೋ ಸೊ ಅವ್ರಿಗೆ ಕೂಡ ಶೇರ್ ಮಾಡಿ, ಅವರು ಕೂಡ ಕಲೀಲಿ ಅಂತ ಕೇಳ್ಕೊಂತೀನಿ ಅಷ್ಟೇ. ಸೊ ಇಲ್ಲಿಗೆ ಈ ಟಾಪಿಕ್ ಮುಗಿಯುತ್ತೆ. ಸೊ ಥ್ಯಾಂಕ್ ಯು ಎವ್ರಿವನ್.